ಲಕ್ಷ್ಮೀಂ ತನೋತು ನಿತರಾಮಿತರಾನಪೇಕ್ಷೋ ಅಂಗ್ರಿದ್ವಯಂ ನಿಗಮಜಾಕಿ ಶಿಖ ಪ್ರವಾಲ ಮಂಬುರುಹಡಂಬರ ಚೌರ್ಯ ನಿಘ್ನೋ ವಿಘ್ನಾದ್ರಿಭೇದ ಶತದಾರ ದುರಂದರಂ ನಗ ಶರಣೆಂಬೆ ಪಾಲಿಸು ವಿಘ್ನರಾಜ ಶರಣೆಂಬೆ ಪಾಲಿಸು ವಿಘ್ನರಾಜನ ವಿಘ್ನರಾಜನ ಶರಣೆಂಬೆ ಪಾಲಿಸು ವಿಘ್ನರಾಜನ ವಿಘ್ನರಾಜನ ಕರಚತುಷ್ಟಯದಲ್ಲಿ ವರಪಾದಾಂಕುಶ ಕೊಡಲಿಯ ಧರಿಸಿ ನೆರೆವ ದೇವದೇವನ ಕರಚತುಷ್ಟಯದಲ್ಲಿ ವರಪಾದಾಂಕುಶ ಕೊಡಲಿಯ ಧರಿಸಿ ನೆರೆವ ದೇವದೇವನ ಶರಣೆಂಬೆ ಪಾಲಿಸು ವಿಘ್ನರ ಶರಣೆಂಬೆ ಪಾಲಿಸು ವಿಘ್ನರಾಜನ ಶರಣೆಂಬೆ ಪಾಲಿಸು ವಿಘ್ನರಾಜನ ಸತ್ಯಸಂಧನು ದಾನಶೂರನು ಸತ್ಯಸಂಧನು ದಾನಶೂರನು ಇತ್ತನೋಲಗ ರೋಮಪಾದನು ಇತ್ತನೋಲಗ ರೋಮಪಾದನು ಮತ್ತೆ ವಿಪ್ರರ ಕರೆಸಿದನವ ಯುಧವನು ಪರಂಪರಾನುಗತವಾಗಿ ಬಂದ ಅಂಗದೇಶದ ಸಿಂಹಾಸನವನ್ನು ಏರುವಾಗ ನಮ್ಮ ಕುಲೋಪುರೋಹಿತರು ಹೇಳಿದಂತಹ ಮಾತುಗಳನ್ನು ಈಗಲೂ ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ರಾಜ ರೋಮಪಾದ ನೀನು ಆಳು ಎಂದು ಎರಡರ್ಥದಲ್ಲಿ ಈ ಮಾತನ್ನು ನಾನು ಗ್ರಹಿಸಿದ್ದೇನೆ. ಮೊದಲನೆಯದಾಗಿ ಪ್ರಜೆಗಳ ಸೇವೆಯನ್ನು ಮಾಡುವಲ್ಲಿ ನೀನು ಆಳು ಅಂತ, ಎರಡನೆಯದಾಗಿ ಸಾಮ್ರಾಜ್ಯವನ್ನೂ ನೀನು ಆಳ್ವಿಕೆ ಮಾಡು ಎಂಬುದಾಗಿ. ಹಾಗೆ ಹಿಂದಿನವರ ಕೀರ್ತಿಗೆ ಕೊರತೆ ಬರದ ಹಾಗೆ ಸಾಕಷ್ಟು ದುಡಿದೆ, ಪ್ರಜೆಗಳ ಉನ್ನತಿಗಾಗಿ ಪ್ರವರ್ತಿಸಿದೆ, ಹೇಳಿ ಕೇಳಿ 11 ಅಶ್ವಮೇಧ ಯಾಗಗಳನ್ನು ಮಾಡಿದೆ. ಇದರಿಂದಲಾಗಿ ಬೊಕ್ಕಸ ಬರಿದಾಯ್ತು. ಆ ಬಗ್ಗೆ ನಾನು ಚಿಂತಿಸಲಿಲ್ಲ. ಪ್ರಜೆಗಳ ಕಲ್ಯಾಣಕ್ಕಾಗಿ ಅವರ ಸುಖಕ್ಕಾಗಿ ನಾನು ದುಡಿದಿದ್ದೇನೆ ಅಂತ ಸಂತೋಷಪಟ್ಟೆ. ಕೆಲವೊಮ್ಮೆ ಅನ್ನಿಸುವುದು ಹೀಗೆ, ರಾಜವೆಚ್ಚಗಳು ಹೆಚ್ಚಾದ ಕಾರಣದಿಂದಲೋ ಅಥವಾ ಅಶ್ವಮೇಧಕ್ಕಾಗಿ ನಾನು ವ್ಯಯಿಸಿದ್ದು ಜಾಸ್ತಿ ಆಯಿತು ಅಲ್ಲ, ಇನ್ನು ನಾನು ಅಶ್ವಮೇಧ ಯಾಗಗಳನ್ನು ಮಾಡುತ್ತಾ ಹೋದ್ರಿಂದ ದೇವತೆಗಳಿಗೆ ನನ್ನಲ್ಲಿ ಮುನಿಸಾಯಿತೋ ಗೊತ್ತಿಲ್ಲ. ಮಳೆಯೇ ಬಾರದೆ ನಮ್ಮ ರಾಜ್ಯಕ್ಕೆ 12 ವರ್ಷಗಳು ಸಂದು ಹೋದು. ಬರಗಾಲ ಅಲ್ಲಲ್ಲಿ ತಲೆ ಎತ್ತಿ ನಿಂತುಕೊಂಡಿದೆ. ಪ್ರಜೆಗಳಲ್ಲಿ ಆಹಾಕಾರದ ಧ್ವನಿಯೂ ಹೆಚ್ಚಾಗಿದೆ. ಆದರೂ ನಮ್ಮ ಹೊಗಳು ಭಟ್ಟರು ಎಂದು ಹೇಳುವುದಕ್ಕೆ ಮರೆಯಲಿಲ್ಲ. ಪೂರ್ವಭಾಗ ಸರಿ, ಸತ್ಯಸಂಧನು ಹೌದು ನಾನು, ಆದರೆ ದಾನಶೂರ ಬಹಳ ಹಳೆ ಕಥೆ ಆಗಿ ಹೋಯ್ತು. ಹಿಂದೆ ಕೇಳಿದವರಿಗೆಲ್ಲ ಕೈ ಚಾಚಿ ಕೊಟ್ಟೆ ನಾನು, ಲೆಕ್ಕ ಮಾಡಲಿಲ್ಲ. ಬಂದಷ್ಟನ್ನು ಕೊಟ್ಟು ದಾನಶೂರ ಅಂತ ಕೀರ್ತಿಯನ್ನು ಸಂಪಾದಿಸಿದೆ.
ಆದರೆ ಇತ್ತೀಚೆಗಿನ ಕೆಲವು ದಿನಗಳು ಮತ್ತೆ ಮುಂದೆ ಬರಬಹುದಾದಂತಹ ದುರಿತದ ದಿನಗಳು, ಇವುಗಳ ಬಗ್ಗೆ ಆಲೋಚಿಸುತ್ತಾ ವ್ಯಥಿತನಾಗಿದ್ದೆ. ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ. ದೊರೆಯ ಮರನೋರುವನು ದೊರೆ ಸಮಯ ಕಾಯುತ್ತಿರೆ, ದೊರೆಯ ಮರನೋರುವನು ದೊರೆ ಸಮಯ ಕಾಯುತ್ತಿರೆ, ಕರೆ ತಂದು ಸತ್ಕರಿಸಿ ಮನದಿರವ ಕೇಳ್ದ. ಮಹಾರಾಜ, ಓಹೋ ಬ್ರಾಹ್ಮಣರು ಬರಬೇಕು. ನಿಮಗಾಗಿ ಆಸನವನ್ನೂ ಕೊಟ್ಟಿದ್ದೇನೆ. ಏನು, ಯಾವ ರೀತಿಯಾಗಿ ವಿಷಯವನ್ನು ಪ್ರಾರಂಭಿಸಬೇಕು ನನ್ನ ಮನಸ್ಸಿಗೆ ತೋಚುತ್ತಾ ಇಲ್ಲ. ಕೇವಲ ನಿನ್ನ ದರ್ಶನಾಕಾಂಕ್ಷಿಯಾಗಿ ಇಲ್ಲಿಗೆ ಆಗಮಿಸಿದವನಲ್ಲ. ಅಂದ್ರೆ ಸತಿಸುತರ ಒಡಲುರಿಯ ತಡೆಯದೆಲೆ ನೋ ಬಂದೆ, ಸತಿಸುತರ ಒಡಲುರಿಯ ತಡೆಯದೆಲೆ ನೋ ಬಂದೆ, ವ್ಯತೆಯ ನೀ ಪರಿಹರಿಸು ಪೃಥ್ವಿ ಪೋಲಕನೇ, ವ್ಯತೆಯ ನೀ ಪರಿಹರಿಸು ಪೃಥ್ವಿ ಪೋಲಕನೇ. ಮಹಾರಾಜ, ಏನು? ನಾನೊಬ್ಬ ಬಡ ಬ್ರಾಹ್ಮಣ. ಕಾಣುವಾಗಲೇ ಅರ್ಥವಾಗುತ್ತದೆ. ಬ್ರಾಹ್ಮಣ್ಯ ಎನ್ನುವಂತಹ ಶಬ್ದದೊಂದಿಗೆ ಬಡತನ ಎನ್ನುವಂತಹದ್ದು ಸೇರಿಕೊಳ್ಳುತ್ತದೆ ಸ್ವಾಭಾವಿಕವಾಗಿ. ಯಾವುದೇ ಕಥಾನಕಗಳಲ್ಲಿ ಪ್ರಾರಂಭಿಸುವುದೇ ಹಾಗೆ. ಒಂದಾನೊಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು ಅಂತ. ಆದರೂ ತಿಳಿದವರೊಂದು ಮಾತು ಹೇಳಿದರು, ಬ್ರಾಹ್ಮಣರಿಗೆ ಬಡತನ ಎನ್ನುವಂತಹದ್ದು ಶಾಪವೂ ಅಲ್ಲ, ಅದು ವ್ಯಾಧಿಯೂ ಅಲ್ಲ. ಬಹುಶಃ ಹಾಗೆ ಹೇಳಿದವರಿಗೆ ಬಡತನ ಎನ್ನುವಂತಹ ಪೆಡಂಬೂತ ಅದುವರೆಗೆ ಹಿಂಸೆಯನ್ನು ಕೊಡ್ಲಿಲ್ಲ ಅಂತ ಕಾಣುತ್ತದೆ. ಚೆನ್ನಾಗಿ ಹೇಳಿದೆ. ಬಡತನದ ದುರ್ಬರ ಬೇಗೆಯನ್ನು ಅನುಭವಿಸಿದಂತಹ ವ್ಯಕ್ತಿಗೆ ಅದು ಏನು ಅಂತ ಅರ್ಥ ಆಗ್ತದೆ. ಕೇವಲ ನನ್ನ ಒಬ್ಬನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತಹದ್ದೇ ನನ್ನ ಕಣ್ಣ ಮುಂದೆ ಇರುವಂತಹ ಕಾರ್ಯವಾಗಿರ್ತಿದ್ರೆ ನಾನು ಅದಕ್ಕಾಗಿ ಇಷ್ಟು ಆಲೋಚಿಸ್ತಿರಲಿಲ್ಲ. ಎಲ್ಲರ ಹಾಗೆ ನಾನು ಒಬ್ಬ ಗೃಹಸ್ಥ. ನನ್ನನ್ನೇ ನಂಬಿದಂತಹ ನನ್ನ ಹೆಂಡತಿ ಇದ್ದಾಳೆ. ನಮ್ಮ ಮನೆತನವನ್ನು ಬೆಳಗಿಸುವುದಕ್ಕಾಗಿ ನಾನು ಮಕ್ಕಳನ್ನೂ ಪಡೆದಿದ್ದೇನೆ. ಆದರೆ ಈ ಬಡತನದ ಭೂತ ಅವರನ್ನು ಹಿಂಸಿಸುವಂತಹ ದೃಶ್ಯವನ್ನು ನಾನು ಹೇಗೆ ಕಾಣಲಿ, ಅದನ್ನು ಹೇಗೆ ಅನುಭವಿಸಲಿ? ಹರಕು ಮುರುಕು ವಸ್ತ್ರಗಳಿಂದ ನನ್ನ ಮಾನವನ್ನು ಮುಚ್ಚಿಕೊಂಡು ನಾನು ನಿನ್ನ ಸಭೆಗೆ ಬಂದಾಗಲೇ ನನ್ನ ಬಡತನದ ಪರಿಸ್ಥಿತಿ ಏನು ಅಂತ ನೀನು ತಿಳಿದುಕೊಂಡಿರಬಹುದು ಅಂತ ಭಾವಿಸ್ತೇನೆ. ನಾನು ಎಷ್ಟೆಂದಿದ್ದರೂ ಕೂಡ ಗಂಡು ಎಲ್ಲಿಯೋ ಯಾವ ರೀತಿಯಲ್ಲಿಯೋ ಹೋದರೆ ಅದನ್ನು ಆಡಿಕೊಳ್ಳುವವರಿಲ್ಲ. ಆದರೆ ನನ್ನ ಹೆಂಡತಿ ಹೆಣ್ಣು. ಇರುವಂತಹ ಹರಕು ಮುರುಕು ವಸ್ತ್ರಗಳಿಂದ ಅವಳನ್ನು ಮಾನವನ್ನು ಮುಚ್ಚಿಕೊಂಡು ಸಾರ್ವಜನಿಕರ ಕಣ್ಣ ಮುಂದೆ ಕಾಣಿಸಿಕೊಳ್ಳುವುದಕ್ಕಾಗದ ಪರಿಸ್ಥಿತಿಯಲ್ಲಿ ಅವಳು ಗುಡಿಸಲಿನಲ್ಲೇ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ದೇವರು ನನಗೆ ಏನನ್ನೂ ಕೊಡಲಿಲ್ಲ, ಆದರೆ ಮನೆ ತುಂಬ ಮಕ್ಕಳನ್ನು ಕೊಟ್ಟಿದ್ದಾರೆ. ಅದೊಂದು ವಿಷಯದಲ್ಲಿ ನನಗೆ ತೃಪ್ತಿ, ಸಮಾಧಾನ ಇದೆ. ಸಾಮಾನ್ಯವಾಗಿ ಲೋಕದಲ್ಲೊಂದು ಗಾದೆಯ ಮಾತೇ ಇದೆ, ಮನುಷ್ಯ ಯಾವುದು ದೇವರು ಕೊಟ್ಟರು ಸಾಕು ಅಂತ ಹೇಳುವುದಿಲ್ಲಂತೆ, ಮಕ್ಕಳನ್ನು ಕೊಟ್ಟರೆ ಸಾಕು ಅಂತ ಹೇಳ್ತಾನಂತೆ. ಹಾಗೆ ಆಗಿ ಹೋಯಿತು ನನ್ನ ಪರಿಸ್ಥಿತಿ. ಒಂದು ಹೊತ್ತಿಗಿದ್ರೆ ಮತ್ತೊಂದು ಹೊತ್ತಿಗಿಲ್ಲ ಎನ್ನುವಂತಹ ಪರಿಸ್ಥಿತಿ ಮೊನ್ನೆವರೆಗಿತ್ತು. ಆದರೆ ಮೊನ್ನೆಯಿಂದ ಬಳಿಕ ಯಾವ ಹೊತ್ತಿಗೂ ಇಲ್ಲ ಅಂತ ಆಯಿತು. ನಾವು ಎಷ್ಟೆಂದಿದ್ದರೂ ವಯಸ್ಸಾದವರು ದಂಪತಿಗಳು ಹಸಿವಿನ ಬಾಧೆಯನ್ನು ಸಹಿಸಿಕೊಂಡೆವು. ಆದರೆ ಇನ್ನೂ ಪ್ರಪಂಚವನ್ನು ಚೆನ್ನಾಗಿ ತಿಳಿಯದೇ ಇದ್ದಂತಹ ಆ ನನ್ನ ಮುದ್ದು ಕಂದ ಮಗಳು, ಅಮ್ಮ ಹಸಿವೆ, ಅಪ್ಪ ಹಸಿವೆ, ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಎಂಬುದಾಗಿ ಹೇಳುವಾಗ ಆಗುವಂತಹ ಸಂಕಟ ಏನು ಅಂತ ಹೇಳಿ ಮಹಾರಾಜ. ಅರಸನಾದವನಲ್ಲಿ ದೈವತ್ವವನ್ನು ಗುರುತಿಸಿಕೊಳ್ಳಬೇಕಂತೆ. ಆದ ಕಾರಣ ನಿನ್ನ ಬಳಿಗೆ ಯಾಚಕನಾಗಿ ಬಂದಿದ್ದೇನೆ. ಏನನ್ನಾದರೂ ಕೊಟ್ಟು ನನ್ನ ಕುಟುಂಬದವರು ನನ್ನನ್ನು ಉಳಿಸು ಪುಣ್ಯಾತ್ಮ. ವಿಪ್ರೋತ್ತಮರೇ, ನಿಮ್ಮ ವ್ಯಥೆಯ ಕಥೆಯನ್ನು ನನ್ನಲ್ಲಿ ಹೇಳ್ತಾ ಇದ್ದೀರಿ. ಕೇಳಿದವಾಗ ಕರಳು ಕರಗುತ್ತದೆ. ಆದರೆ ಹಸಿರಾಗಿ ಬೆಳೆದರು, ಹಸಿರಾಗಿ ಬೆಳೆದರು ಹಣ್ಣುಗಳ ಕೊಡಲು ಹಸಿದ ಮೃಗ ಪಕ್ಷಿಗಳು ಸನಿಹ ಭಗವು, ಹಸಿದ ಮೃಗ ಪಕ್ಷಿಗಳು ಸನಿಗ ಭಗವು.
ಪುರುಷೋತ್ತಮರೇ, ಮಹಾರಾಜ, ನಿಯಮ ಎನ್ನುವುದು ಹ್ಮ್ ರಾಜನಿಗೂ ಒಂದೇ, ಹ್ಮ್ ಪ್ರಜೆಗಳಿಗೂ ಒಂದೇ. ಹ್ಮ್ ಅದನ್ನು ಯಾರೂ ಮೀರುವಂತಿಲ್ಲ. ಹ್ಮ್ ಪ್ರಕೃತಿಯ ನಿಯಮವಂತೂ ಎಲ್ಲರೂ ಅನುಸರಿಸಲೇಬೇಕಾಗುತ್ತದೆ. ಹ್ಮ್ ಆ ಕಾರಣದಿಂದಲಾಗಿ ಹ್ಮ್ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೇನೆ. ಯಾವುದು? ಹಸನಾದ ಮರವೊಂದು ಹ್ಮ್ ಅಥವಾ ಫಲಭರಿತವಾದಂತಹ ಪುಷ್ಪ ಮರವೊಂದು ಹ್ಮ್ ಇದ್ರೆ ಹ್ಮ್ ಅದನ್ನು ಆಶ್ರಯಿಸುತ್ತವೆ ಮೃಗ ಪಕ್ಷಿಗಳು ಹ್ಮ್ ತಮ್ಮ ಹೊಟ್ಟೆ ಹೊರೆಯುವುದಕ್ಕೆ. ಹ್ಮ್ ಹಾಗೆ ಆ ಮರ ಹ್ಮ್ ಯಾವುದೇ ಸ್ವಾರ್ಥವನ್ನು ತನ್ನಲ್ಲಿ ಇರಿಸಿಕೊಳ್ಳದೆ ಹ್ಮ್ ಎಷ್ಟು ಶಕ್ತಿ ಉಂಟೋ ಮೃಗ ಪಕ್ಷಿಗಳಿಗೆ ಹ್ಮ್ ಅಷ್ಟನ್ನೂ ಕೊಡುತ್ತದೆ. ಹ್ಮ್ ಏನೂ ಜಿಪುಣತನವನ್ನು ತೋರಿಸುವುದಿಲ್ಲ. ಹ್ಮ್ ಹೀಗೆ ಹಲವಾರು ವರ್ಷಗಳ ಕಾಲ ಅವ್ಯಾಹತವಾಗಿ ನಿರಂತರವಾಗಿ ಹ್ಮ್ ಹಣ್ಣುಗಳನ್ನು ಮೃಗಪಕ್ಷಿಗಳು ಸೇವಿಸಿ ಸಂತೋಷ ಪಡುತ್ತಾರೆ. ಹ್ಮ್ ಹೀಗಿರುತ್ತ ಒಂದು ಕ್ಷಣ ಬರ್ತದೆ. ಅದು ಯಾವ ಕ್ಷಣ? ಹ್ಮ್ ಹಣ್ಣುಗಳೆಲ್ಲ ಮುಗಿದು ಹ್ಮ್ ಮತ್ತೆ ಹಣ್ಣುಗಳನ್ನು ಉತ್ಪಾದಿಸುವಂತಹ ಶಕ್ತಿ ಆ ವೃಕ್ಷಕ್ಕೆ ಇಲ್ಲದೆ ಆಗಿ, ಹ್ಮ್ ಅಂದ್ರೆ ನಾಡಭಾಷೆಯಲ್ಲಿ ಹೇಳುವುದಿದ್ರೆ ಮರ ಬೋಳಾದವಾಗ ಹ್ಮ್ ಮತ್ತೆ ಅದು ಯಾವುದಕ್ಕೂ ಆಶ್ರಯವನ್ನು ಕೊಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಹ್ಮ್ ಆವಾಗ ಏನಾಗ್ತದೆ? ಮರಕ್ಕೆ ಬೇರೆ ಆಶ್ರಯವನ್ನು ಪಡೆಯುವುದಕ್ಕಾಗೋದಿಲ್ಲ. ಹ್ಮ್ ಹಾಗಾಗಿ ಆ ಮರವೇ ಸೀದು ಹೋಗುವ ಪರಿಸ್ಥಿತಿ ಬರ್ತದೆ. ಹ್ಮ್ ಯಾಕೆ ಹೇಳಿದ್ದಿದನ್ನು? ಹ್ಮ್ ನಾನು ಆ ಮರಕ್ಕೆ ಹೊರತಲ್ಲ. ಹ್ಮ್ ನಿಮಗೆಲ್ಲ ತಿಳಿದ ಹಾಗೆ ಹ್ಮ್ ಒಂದು ಕಾಲಕ್ಕೆ ಸಾಕಷ್ಟು ದಾನ ದಕ್ಷಿಣೆಗಳನ್ನು ವಿಪ್ರರಿಗೆ ಕೊಟ್ಟು ಹ್ಮ್ ಅವರನ್ನು ಸಂತೋಷಪಡಿಸಿದ್ದೇನೆ. ಹ್ಮ್ ಆದರೆ ಈಗ ಭಂಡಾರವು ಬರಿದಾಗಿದೆ. ಕಾರಣ ಏನು? ಹ್ಮ್ ನೀವು ತಿಳಿದಿರಬೇಕಲ್ಲ. ಹ್ಮ್ ಊರಲ್ಲೆಲ್ಲ ಬರಗಾಲ ತಾಂಡವಾಡ್ತಾ ಉಂಟು. ಹ್ಮ್ ಹಾಗಾಗಿ ನಾನು ಬಡವರ ಊರಿನ ಹ್ಮ್ ಅಥವಾ ನಿಮ್ಮಂಥವರ ರಾಜನಾಗಿದ್ದೇನೆ. ಹ್ಮ್ ದಾನ ಕೊಡುವುದಕ್ಕೆ ಏನೂ ಇಲ್ಲ ಅಂತ ಹೇಳುವುದಕ್ಕೆ ಬೇಸರವೂ ಆಗ್ತದೆ. ಹ್ಮ್ ಆದ್ರೆ ಏನು ಮಾಡೋಣ? ಹ್ಮ್ ಸತ್ಯವನ್ನು ಹೇಳದೆ ನಿರ್ವಾಹ ಇಲ್ಲ. ಹ್ಮ್ ಕೇಳುವವರು ಧಾರಾಳವಾಗಿ ಯಾಚಿಸಬಹುದು. ಹ್ಮ್ ಆದರೆ ಕೊಡುವವನಲ್ಲಿ ಇಲ್ಲದೆ ಹೋದರೆ, ಹ್ಮ್ ಒಂದು ಕಾಲದಲ್ಲಿ ಸಾಕಷ್ಟು ಶ್ರೀಮಂತನಾಗಿದ್ದ, ಹ್ಮ್ ಸಾಕಷ್ಟು ಮಂದಿಗಳಿಗೆ ತೃಪ್ತಿಪಡಿಸಿದ ಒಬ್ಬ ವ್ಯಕ್ತಿ ಹ್ಮ್ ಬಡತನ ಕಾಲಕ್ಕೆ ಕೊಡಲಿಕ್ಕೆ ಇಲ್ಲದೆ ಇರುವಾಗ ಹ್ಮ್ ಅವನ ಪರಿಸ್ಥಿತಿ ಹೇಗಿರಬಹುದು ಹ್ಮ್ ಅದನ್ನು ಸ್ವಲ್ಪ ಊಹಿಸಿಕೊಳ್ಳಿ. ಇಲ್ಲ, ಆ ಎರಡಕ್ಷರಗಳ ಪದಗಳನ್ನು ಹೇಗೆ ಹೇಳಲಿ ನಾನು? ಮಹಾರಾಜ, ಏನು? ನಿನ್ನನ್ನು ನಾನು ಯಾವ ವಿಷಯದಲ್ಲಿಯೂ ಹೇಳುವುದಕ್ಕೆ ಸಿದ್ಧನಿಲ್ಲ. ಎಲ್ಲ ನನ್ನ ದುರ್ವಿಧಿ. ಹಾಗಿದ್ದರೆ ನಾನು ಬರುವುದಕ್ಕಪ್ಪಣೆಯೇ? ಶ್ವೇತ ದೀಪನಿಂದು ಸುದ್ದಿ ಬರುವರೆಂದು, ಶ್ವೇತ ದೀಪನಿಂದು ಸುದ್ದಿ ಬರುವರೆಂದು ಯೋಚಿಸಿ ಹೊರಟನು ಸನತ್ಕುಮಾರ. ಸಾತ್ವಿಕನಾದನು ಸಂಪನ್ನ ಗುಣಯುತ, ಸಾತ್ವಿಕನಾದನು ಸಂಪನ್ನ ಗುಣಯುತ, ಸೋದಿ ಜಯದಿ ಬಂತನಾಗ. ಕಾಣುತ್ತಿರುವಂತಹ ಈ ವಿಶಾಲ ಪ್ರಪಂಚದಲ್ಲಿ 3 ವರ್ಗದ ಪ್ರಾಣಿಕೋಟಿಯನ್ನು ನಾವು ಗುರುತಿಸಬಹುದು. ವ್ಯಾಘ್ರ ಸ್ವಭಾವ, ತನ್ನ ಹೊಟ್ಟೆಪಾಡಿಗೋಸ್ಕರ ಇನ್ನೊಂದು ಪ್ರಾಣಿಯನ್ನು ಹಿಂಸಿಸಿ ಆ ಮೂಲಕ ಹೊಟ್ಟೆ ತುಂಬಿಸಿಕೊಳ್ಳುವಂತಹದ್ದು. ಮತ್ತೊಂದು ಸರ್ಪ ಸ್ವಭಾವ, ತನಗೇನು ಪ್ರಯೋಜನವಿಲ್ಲದಿದ್ರು ಇನ್ನೊಂದು ವ್ಯಕ್ತಿಯನ್ನು, ವಸ್ತುವನ್ನು, ಪ್ರಾಣಿಯನ್ನು ಕಚ್ಚಿ ಕೊಲ್ಲುವಂತಹದ್ದು. ಮತ್ತೊಂದು ಪಶು ಸ್ವಭಾವ, ತಾನೆಷ್ಟು ನೊಂದು ಬೆಂದರೂ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡುವಂತಹ ಪ್ರಕೃತಿ. ಹಸು ಗುಡ್ಡಗಾಡುಗಳಲ್ಲಿ ಮೇದು ಕಲ್ಲು ಮುಳ್ಳುಗಳಲ್ಲಿ ಓಡಾಡಿ ಕೊನೆಗೆ ಅಮೃತ ಸದೃಶವಾದಂತಹ ಕ್ಷೀರವನ್ನು ಕೊಡುತ್ತದೆ. ಸಾತ್ವಿಕರನ್ನು, ಸಜ್ಜನರನ್ನು ಪಶು ಪ್ರವೃತ್ತಿಗೆ ಹೋಲಿಸುತ್ತಾರೆ. ನಮ್ಮಂತಹ ಋಷಿಗಳು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತಮ್ಮ ದೇಹವನ್ನು ದಂಡಿಸಿಕೊಂಡು ಪ್ರಪಂಚದಲ್ಲಿ ಅಡ್ಡಾಡುವಂತಹ ಉದ್ಯೋಗವನ್ನು ಮಾಡಿಕೊಂಡಿರುತ್ತೇವೆ. ಬ್ರಹ್ಮ ಮಾನಸ ಪುತ್ರರಾದಂತಹ ಸನಕಾದಿ ಸಜ್ಜನರು ನಾವು. ಸನಕ, ಸನಂದನ, ಸನತ್ಸುಜಾತ, ಸನತ್ಕುಮಾರ. ಇವರಲ್ಲಿ ನಾನು ಸನತ್ಕುಮಾರ ಈ ಹೊತ್ತು ಜಂಬೂದ್ವೀಪವನ್ನು ಸುತ್ತಾಡಿ ಬರಬೇಕು ಎನ್ನುವಂತಹ ಸದುದ್ದೇಶದಿಂದ ಹೊರಟು ಬಂದಿದ್ದೇನೆ. ಹೇಳ್ತಾರೆ,
ನಮ್ಮ ಆರ್ಷವಾದಂತಹ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ವಸುಂಧರೆ ಈ ಶ್ವೇತದ್ವೀಪ ಅಂತ. ಆದರೆ ಈ ಹೊತ್ತು ಇಲ್ಲಿ ನಾನು ಏನನ್ನು ಕಾಣ್ತಾ ಇದ್ದೇನೆ? ಸಸ್ಯ ಶ್ಯಾಮಲೆಯಾಗಿ ಸಂಪತ್ ಸಮೃದ್ಧಿಯಿಂದ ಗೋಚರಿಸಬೇಕಾಗಿದ್ದಂತಹ ಆರ್ಯಾವರ್ತ ಈ ಹೊತ್ತು ಸ್ಮಶಾನ ಸದೃಶವಾಗಿ ನನ್ನ ಕಣ್ಣಿಗೆ ಕಾಣ್ತಾ ಇದೆಯಲ್ಲ. ಏನಿದು ಏನಿದು? ಅಂಗದೇಶಕ್ಕೆ ಬರುತ್ತಲೇ ಅಂಗದೇಶಕ್ಕೆ ಬರುತ್ತಲೇ ಜನರುಗಳ ಭಂಗಗಳ ನೋಡಿ ಬಳಲೆ, ಜನರುಗಳ ಭಂಗಗಳ ನೋಡಿ ಬಳಲೆ. ತುಂಗ ವಿಕ್ರಮಿ ಅರಸನ, ತುಂಗ ವಿಕ್ರಮಿ ಅರಸನ ಕಂಡು ಮನದಿಂಗಿತವ ತಿಳಿಯುತ್ತವನ. ಭಾರತ ವರ್ಷದಲ್ಲಿ 56 ದೇಶಗಳು ಅಥವಾ ರಾಜ್ಯಗಳು ಬಹಳ ಪ್ರಸಿದ್ಧವಾದವು ಅಂತ ನಾನು ಕೇಳಿದ್ದು. ಹಾಗಾಗಿ ಅಂಗದೇಶದಿಂದಲೇ ಪ್ರಾರಂಭಿಸೋಣ ಅಂತ ಇಲ್ಲಿಗೆ ಪದಾರ್ಪಣ ಮಾಡಿದ್ದು. ಆಶ್ಚರ್ಯವನ್ನು ನಾನು ಕಾಣ್ತಾ ಇದ್ದೇನೆ. ನಾನು ಕೇಳಿದ್ದೇನೆ, ಸೃಷ್ಟಿ ಸಸ್ಯಶ್ಯಾಮಲೆಯಾಗಿರಬೇಕಾದಂತಹ ಪ್ರದೇಶ ಆರ್ಯಾವರ್ತ. ಅಂಥ ಪ್ರದೇಶದಲ್ಲಿ ಈ ಹೊತ್ತು ಸ್ಮಶಾನ ಸದೃಶವಾದಂತಹ ಒಂದು ವಾತಾವರಣ ಕಂಗೊಳಿಸ್ತಾ ಇದೆ. ಅಬ್ಬಬ್ಬ, ಆ ಕಡೆ ನೋಡಬಾರದೆ? ನದಿ ತೊರೆಗಳೆಲ್ಲ ಬತ್ತಿ ಹೋಗಿವೆ, ಮರಳುಗಳ ದಿನ್ನೆಗಳೇ ಕಾಣ್ತಾ ಇವೆ. ಮರ ಗಿಡಗಳನ್ನು ನೋಡಿದರೆ ಬೋಳುಬೋಳಾಗಿ ಕರಟಿ ಹೋಗಿವೆ. ಎಲ್ಲೆಲ್ಲಿ ನೋಡಿದರೂ ಜನರ ಆಹಾಕಾರ. ಮಾತ್ರವಲ್ಲ, ಬೆನ್ನಿಗೆ ಹೊಟ್ಟೆ ಅಂಟಿಕೊಂಡಿರುವಂತಹ ನರಪೇತಲಗಳಾಗಿ ಕಾಣ್ತಾ ಇರತಕ್ಕಂತಹ ಜನರು. ನಿರ್ಜನವಾದಂತಹ ಪ್ರದೇಶಗಳು ಸಾಕಷ್ಟು. ಹಾಗಿದ್ರೆ ಇದ್ದವರು ಕೂಡ ಬಹಳ ಹೊತ್ತು ಇಲ್ಲಿ ನಿಲ್ಲುವ ಹಾಗಿಲ್ಲ. ಎಲ್ಲೆಲ್ಲಿ ಓಡಿಕೊಂಡು ಹೋಗ್ತಾ ಇದ್ದಾರೆ. ಅಂಗದೇಶವನ್ನು ತೊರೆದುಕೊಂಡು ಹೋಗ್ತಾ ಇರತಕ್ಕಂತಹ ಒಂದು ಜನಸಾಗರವನ್ನೇ ನಾನು ಕಾಣ್ತಾ ಇದ್ದೇನೆ. ಇಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಗೊತ್ತಾಗುವುದಿಲ್ಲ. ತಿನ್ನಲು ಆಹಾರವಿಲ್ಲದೆ, ಕುಡಿಯುವುದಕ್ಕೆ ನೀರಿಲ್ಲದೆ, ಬಿಸಿಲ ಬೇಗುದಿಯಿಂದ ಕೊರಗಿ ಸಾಯುವಂತಹ ಸ್ಥಿತಿಯನ್ನು ಮುಟ್ಟಿರತಂತಹ ಜನರು. ಮಾತ್ರವಲ್ಲ, ಮೃಗ ಪಕ್ಷಿಗಳು ಹಾಹಾಕಾರವನ್ನು ಮಾಡ್ತಾ ಇರುವಂತಹ ಈ ಸನ್ನಿವೇಶವನ್ನು ಕಂಡಾಗ ಸ್ವಭಾವತಃ ಅಂತಃಕರಣ ಕರಗಿ ಹೋಗುತ್ತಾ ಇದೆ. ಸಮಷ್ಟಿಗೆ ಸ್ಪಂದಿಸಬೇಕಾದಂತಹ ನಾವು, ಲೋಕ ಕಲ್ಯಾಣಕ್ಕೋಸ್ಕರ ದುಡಿಯಬೇಕಾದಂತಹ ಋಷಿವರ್ಗಕ್ಕೆ ಸೇರಿದಂತಹ ನಾವು ಇದನ್ನು ಕಣ್ಣಿಂದ ಕಂಡು ಸುಮ್ಮನೆ ಹೋಗುವ ಹಾಗಿಲ್ಲ. ಇದರ ಪರಿಹಾರೋಪಾಯ ಏನು ಅಂತ ನೋಡಬೇಕಾಗಿದ್ರೆ ಇಲ್ಲಿಗೆ ಅರಸ ಯಾರು ಅಂತ ಯೋಚನೆ ಮಾಡಬೇಕು. ಹೇಳಿದ್ದೇನೆ, ರೋಮಪಾದನೆಂಬಂತಹ ಧರ್ಮಿಷ್ಠ ಭೂಪತಿಯಲ್ಲಿ ಆಳ್ವಿಕೆಯನ್ನು ಮಾಡಿಕೊಂಡಿದ್ದಾನೆ. ಅಂಥವನ ಸಾಮ್ರಾಜ್ಯದಲ್ಲಿ ಈ ಪರಿಸ್ಥಿತಿ ಯಾಕೆ ಬಂತು, ಇದಕ್ಕೆ ಪರಿಹಾರೋಪಾಯವನ್ನು ಅವನು ಯಾಕೆ ಹುಡುಕಲಿಲ್ಲ ಎನ್ನುವುದರ ಬಗ್ಗೆ ಅವರನ್ನೇ ಕೇಳಬೇಕು ಅಂತ ಆಶೆಯಾಗಿದೆ. ಹೋಗ್ತೇನಂತೆ. ಸಾತ್ವಿಕರು ಸಂಪನ್ನರೂ ಆದಂತಹ ಋಷಿಮುನಿಗಳು, ಹೌದು, ಸನತ್ಕುಮಾರರು ಹೀಗೆ ಬರಬೇಕು, ಹೀಗೆ ಬರಬೇಕು. ಚಿತ್ತವಿದುರುಳಿ ಜ್ಯೇಷ್ಠನೇ, ಚಿತ್ತವಿದುರುಳಿ ಜ್ಯೇಷ್ಠನೇ, ಆಸನವ ಇತ್ತಿಗೆನು ಮಾನದನನೇ, ಆಸನವ ಇತ್ತಿಗೆನು ಮಾನದನನೇ. ಅರ್ಘ್ಯಪಾದ್ಯಗಳಿಂದಿಗೆ ದೋಷದಲ್ಲಿ ಪರಿಗ್ರಹಿಸಿ ಪರಜೋ ಮುನಿಯೇ. ಬಡವರ ಮನೆಗೆ ಭಾಗೀರಥಿ ಬಂದಂತಾಯಿತು. ಬಹಳ ಸಂತೋಷವಾಯಿತು. ಓಹೋ, ಮನಸ್ಸಿನಲ್ಲಿ ಹಲವು ಕಾಲದಿಂದಲೂ ಇಲ್ಲದಂತಹ ಉಲ್ಲಾಸ ಮೂಡಿತು. ಬನ್ನಿ ಮಹಾರಾಜ, ಚಿತ್ತವಿಸಿ ಅಂದ್ರೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಿ ನನ್ನ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಸಕ್ರಿಯವಾದಂತಹ ಪಾತ್ರವನ್ನು ನೀವು ವಹಿಸಬೇಕು ಅಂತ ಬೇಡಿಕೊಳ್ಳುತ್ತ ಇದು ನಿಮಗೆ ಬಹಳ ಎತ್ತರವಾದಂತಹ ಆಸನವನ್ನು ಕೊಟ್ಟಿದ್ದೇನೆ. ಇದು ನನ್ನ ಮನಸ್ಸಿನಲ್ಲಿ ನಿಮಗಿರುವಂತಹ ಸ್ಥಾನ ಎಷ್ಟು ಉನ್ನತ ಮಟ್ಟದ್ದು ಎಂಬುದನ್ನು ತೋರಿಸುವುದಕ್ಕಾಗಿ. ಓಹೋ, ಮಾನಧನರಾದಂತಹ ನಿಮಗೆ ಅರ್ಘ್ಯ ಪಾದ್ಯಗಳನ್ನಿತ್ತು ಸತ್ಕರಿಸಿದ್ದೇನೆ. ಸಾಮಾನ್ಯವಾಗಿ ನಿಮ್ಮಂತಹ ಯೋಗ್ಯತಾವಂತರಲ್ಲಿ ನನ್ನ ಹಾಗಿರುವ ರಾಜರು ಬೇಡಿಕೊಳ್ಳುವುದು ಏನಂತ, ನಡೆಯುವಂತಹ ಪ್ರಜೆಗಳಿಗೆಲ್ಲ ಒಳ್ಳೆಯದಾಗುವ ಒಂದು ಆಶೀರ್ವಾದವನ್ನು ನೀವು ಮಾಡಬೇಕು. ಹಾಗೆ ಮಾಡಿದರೆ ನಾನು ಉದ್ಧಾರನಾಗ್ತೇನೆ ಅಂತ. ಮಹಾರಾಜ, ಏನು ಅತಿಥಿ ಸತ್ಕಾರವನ್ನು ನೀನು ತಪ್ಪಲಿಲ್ಲ, ಬೇಕಾದ ರೀತಿಯಲ್ಲಿ ಮಾಡಿದ್ದಿ, ಅದು ನಿನ್ನ ಸಂಸ್ಕಾರ. ಆದರೆ ನನ್ನನ್ನು ಕಂಡಾಗ ಸಂತೋಷವಾಯಿತು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಬರೇ ಬಾಯಿ ಮಾತಾಯಿತು.
ಯಾಕೆ ಗೊತ್ತೋ? ನಿನ್ನ ಮುಖವನ್ನು ನಾನು ನೋಡ್ತಾ ಇದ್ದೇನೆ. ಮುಖ ಮನಸ್ಸಿನ ಕೈಗನ್ನಡಿ ಹೀಗಂತ ಹೇಳ್ತಾರಲ್ಲವೇ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಸತ್ಪುರುಷರಾದವರು ಬಯಸುವುದು ಇದನ್ನು. ಆದರೆ ನಿನ್ನ ಮುಖವನ್ನು ಕಂಡಾಗ ದೈನ್ಯತೆಯೇ ಮೂರ್ತಿ ಎತ್ತ ಹಾಗೆ ಕಾಣ್ತಾ ಇದ್ದಿ. ಏನಯ್ಯ, ನಿನ್ನ ಮುಖ ನೋಡಿದರೆ ಸುಖ ಇಲ್ಲ ಅಲ್ಲ? ಏನು ಸಮಸ್ಯೆ ಉಂಟು ಹೇಳು? ಋಷಿಶ್ರೇಷ್ಠರೇ, ಹಾ, ನನ್ನ ಸ್ಥಿತಿಯನ್ನು ಹೇಳಿ ಸುಖವಿಲ್ಲ. ಹೌದೇ? ಹೇಗಿದೆ ಗೊತ್ತೇ? ಈಜುಬಾರದ ಚಪಲ ಜಲದಲ್ಲಿ ಈಜುಬಾರದ ಚಪಲ ಜಲದಲ್ಲಿ ತೇಲಿ ಹೋಗುವ ತೆರದೊಳಿರ್ದೆನು, ತೇಲಿ ಹೋಗುವ ತೆರದೊಳಿರ್ದೆನು. ಬಾಲಮುನಿ ಒಲಿದೆಲ್ಲ ಪೊರೆದಿರಿ ನಾವೆಯಂತೆ, ಬಾಲಮುನಿ ಒಲಿದೆಲ್ಲ ಪೊರೆದಿರಿ ಬಾಲಮುನಿ ಒಲಿದೆಲ್ಲ ಪೊರೆದಿರಿ ನಾವೆಯಂತೆ. ಪ್ರಪಂಚವೇ ತಿಳಿದ ಹಾಗೆ ಹಾ, ತುಂಗ ವಿಕ್ರಮಿ ನಾನು. ಹೌದು. ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೇನೆ, ಹ್ಮ್, ಜಯಶಾಲಿಯೂ ಆಗಿದ್ದೇನೆ. ಹಾ, ಆದರೆ ಹ್ಮ್, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಏನು? ಪ್ರಕೃತಿಯೊಂದಿಗೆ ಹೋರಾಟವನ್ನು ಮಾಡುವುದು ಹಾ, ಹೆಚ್ಚು ಕಡಿಮೆ 12 ವರ್ಷಗಳಾಯಿತು. ಓಹೋ, ಕಡು ಬರಗಾಲ ನಮ್ಮ ಸಾಮ್ರಾಜ್ಯಕ್ಕೆ ಬಾಧಿಸಿದೆ. ಹಾ, ಅದುವೇ ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಹ್ಮ್, ಜನರೆಲ್ಲರೂ ಕಷ್ಟ ಕೋಟಲೆಗಳಿಗೆ ಒಳಗಾಗಿ ಹಾ, ಹಲವರಂತೂ ಊರೇ ಬಿಟ್ಟರು. ಹಾ, ಕೆಲವರೆಲ್ಲ ಎಲ್ಲಿ ಹೋದರೋ ಗೊತ್ತಿಲ್ಲ. ಹ್ಮ್, ಇನ್ನು ಕೆಲವು ಉದ್ಯೋಗದಲ್ಲಿರುವಂತಹ ಅನೇಕ ಮಂದಿಗಳು ಹಾ, ಅದು ಬೇಡ ಅಂತ ನಮಗೆ ಮನವಿಯನ್ನು ಸಲ್ಲಿಸಿಯೂ ಆಗಿದೆ. ಓಹೋ, ಹೆಸರಿಗೆ ಮಾತ್ರ ರಾಜನಾಗಿ ಇದ್ದೇನೆ. ಹಾ, ನನ್ನ ಸ್ಥಿತಿಯನ್ನು ಉದಾಹರಣೆ ಸಹಿತ ಹೇಳೋದಿದ್ರೆ, ಇದ್ರೆ ಸಾಕಷ್ಟು ತೆರೆಗಳಿಂದ ತುಂಬಿದ ಹಾ, ಕಡಲಲ್ಲಿ ಈಜಬಾರದವನೊಬ್ಬನು ಬಿದ್ದರೆ ಹಾ, ಅವನ ಪರಿಸ್ಥಿತಿ ಹೇಗೋ ಹಾಗೆ. ಹ್ಮ್, ದಾಟಲಾಗದೆ ಹ್ಮ್, ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಹಾ, ಏಳುತ್ತಾ ಬೀಳುತ್ತಾ ಹಾ, ಒಂದು ರೀತಿಯ ಕಷ್ಟತಮವಾದಂತಹ ಹಾ, ಪರಿಸ್ಥಿತಿಯಲ್ಲಿ ಇದ್ದೇನೆ. ಹ್ಮ್, ಈಜಬಾರದವನೊಬ್ಬನು ಹ್ಮ್, ಕಡಲಲ್ಲಿ ತೊಳಲಾಡುತ್ತಿದ್ದರೆ ಹಾ, ಅವನನ್ನು ಸಂರಕ್ಷಿಸುವುದಕ್ಕೆ ಹಾ, ಬೇಕಾದುದು ಹರಿಗೋಲು. ಹೌದು. ಸನತ್ಕುಮಾರರು ನೀವು ಹ್ಮ್, ಹರಿಯ ಸನ್ನಿಧಾನಕ್ಕೆ ಹೋಗಬೇಕಾದರೆ ಹಾ, ನಿಮಗೆ ಯಾವ ತಡೆಯೂ ಇರೋದಿಲ್ಲ. ನಿತ್ಯ ವೈಕುಂಠ ದರ್ಶನ ಮಾಡುವವರು ನಾವು. ಹೌದಲ್ಲ? ಹ್ಮ್, ಹಾಗೆ ನಮಗೊಂದು ಹರಿಗೋಲಾಗಿ ಬಂದವರು ನೀವು. ಹ್ಮ್, ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಹಾ, ಸಹಾಯ ಮಾಡಬೇಕು. ಮಹಾರಾಜ, ಪ್ರಜೆಗಳೆಲ್ಲರೂ ಕಷ್ಟಕ್ಕೆ ಒಳಗಾಗಿದ್ದರೆ ಹಾ, ರಾಜನ ಮುಖದಲ್ಲಿ ಆನಂದವಾದರೂ ಎಲ್ಲಿಂದ ಬರಬೇಕು? ಹ್ಮ್, ಈಗ ತಾನೇ ಹೇಳಿದ್ರೆ ಹಾ, ಮುಖ ಎನ್ನುವುದು ಮನಸ್ಸಿನ ಕನ್ನಡಿ ಅಂತ. ಅಲ್ವೇ? ಅದಕ್ಕಿಂತಲೂ ಮುಖ್ಯವಾದಂತಹ ಮಾತೊಂದುಂಟು. ಹಾ, ರಾಜ ಎನ್ನುವ ಪ್ರಜೆಗಳ ಕನ್ನಡಿ. ಹೌದು. ಈ ಊರ್ನ ಪ್ರಜೆಗಳು ಹೇಗಿರ್ತಾರೋ ಹಾ, ಹಾಗೆ ನಾನಿರು. ನಿನ್ನನ್ನು ನೋಡಿದಾಗ ಗೊತ್ತಾಗ್ತದೆ. ಸಮಸ್ಯೆಯಲ್ಲಿ ತಲೆ ಕಾಯಿಸಿಕೊಂಡು ಹಾ, ಏನು ಮಾಡುವುದು ಅಂತ ತಿಳಿಯದು, ಹಾ, ದಾರಿ ತಿಳಿಯದವನಾಗಿ ಹ್ಮ್, ಇದ್ದೇನೆ. ನೀವೇ ತೋರಿಸಬೇಕು ಸರಿಯಾದ ಮಾರ್ಗವನ್ನು. ರಾಜನ್, ಏನು? ನಿನ್ನ ಮುಖದ ಮ್ಲಾನತೆಯನ್ನು ಕಂಡಾಗ ಹ್ಮ್. ಚಿಂತೆಗೆ ಕಾರಣ ಬೇರೆ ಏನಾದರೂ ಇದ್ದೀತು ಅಂತ ನಾನು ಊಹಿಸಿದ್ದು. ಯಾಕೆ ಗೊತ್ತೋ? ನೀನೇ ಹೇಳಿದ್ದಿ, ದೀರ್ಘವಾಗಿ 12 ವರ್ಷಗಳು ತನಕ ಈ ರೀತಿಯ ಇತಿವಾದಗಳಿಂದ ತತ್ತರಿಸ್ತಾ ಇದ್ದಿ ಅಂತ. ಕೆಲವು ಸಲ ಹೀಗಾಗುವುದುಂಟು. ಕೆಲವು ವರ್ಷಗಳ ಕಾಲ ಹಾ, ಸ್ನೇಹಿತನಾದಂತಹ ದಶರಥ ಚಕ್ರವರ್ತಿಯಿಂದ ಸಾಲವನ್ನು ಪಡೆಕೊಂಡು ಹಾ, ರಾಜ್ಯಭಾರವನ್ನು ಮಾಡಿ ಹಾ, ಹಾ, ಆಮೇಲೆ ಸಾಲದ ಭಾರವೇ ಹೆಚ್ಚಾಯಿತು. ಹಾ. ಅಂದ್ರೆ ಪರಿಸ್ಥಿತಿಗೆ ಒಗ್ಗಿ ಹೋದ ಮೇಲೆ ಅದು ಮರೆತು ಬಿಡ್ತದೆ ನೋಡು. ಬೇರೆ ಏನಾದರೂ ಚಿಂತೆ ಬಾಧಿಸ್ತದೆ, ಅದೇನಲ್ಲ, ಸ್ಥಾಯಿಯಾಗಿ ಅದೇ ಚಿಂತೆ ನಿನ್ನಲ್ಲಿ ಉಂಟು. ಆದರೆ ಹ, ಕೊಡುತ್ತಾರೆ ಅಂತ ಎಷ್ಟು ಕೇಳುವುದು, ಹ. ಹಾಗಾಗಿ ಅದನ್ನು ನಿಲ್ಲಿಸಿದ್ದೇನೆ. ಓಹೋ,
ಏನಿದ್ರು ನಮ್ಮದೇ ಸಾಮರ್ಥ್ಯದಿಂದ ಸಮಸ್ಯೆಯನ್ನು ಪರಿಹಾರ ಮಾಡೋಣ ಹಾ. ಎಂಬ ವಿಶ್ವಾಸದಿಂದ ಈವರೆಗಿದ್ದು. ನಿಸರ್ಗ ಆದರೆ ಕೆಲವು ತಿಂಗಳುಗಳಿಂದ ಈಚೆ ಅದನ್ನೂ ಕಳಕೊಂಡಿದ್ದೇನೆ. ನಡು ಮಧ್ಯದಲ್ಲಿದ್ದೇನೆ ಈಗ ಸಾಗರದ. ನಿಸರ್ಗದ ಕೋಪಕ್ಕೆ ನೀನು ತುತ್ತಾಗಿದ್ದಿ. ಪರಿಹಾರೋಪಾಯವನ್ನು ನೀನು ಬಹುಶಃ ಕಂಡು ಹುಡುಕಿದ ಹಾಗಿಲ್ಲ. ಹಾಗಾಗಿ ಚಿಂತೆ ಇನ್ನಷ್ಟು ನಿನ್ನನ್ನು ಬಾಧಿಸ್ತಾ ಇರುವಂಥದ್ದು. ಯಾಕಂದ್ರೆ ಪ್ರಕೃತಿ ಎನ್ನುವಂಥದ್ದು ಮುನಿಯುವುದು ಬಹಳ ಕಡಿಮೆ, ಯಾವಾಗಲೂ ಒಲಿಯುತ್ತಾ ಇರುವಂಥದ್ದು. ಯಾಕೆ ಏನು ಎನ್ನುವ ಕಾರಣದ ಬಗ್ಗೆ ನೀನು ಯೋಚನೆ ಮಾಡಲಿಲ್ಲ ಅಂತ ನಾನು ಆಲೋಚಿಸ್ತೇನೆ. ಏನೇ ಇರಲಿ, ಸಮಸ್ಯೆ ಬಂತು ಅಂತ ಹೇಳುವಾಗ ಅದರ ಪರಿಮಾರ್ಜನೆ ಬಲ್ಲವರ ಮೂಲಕ ತಿಳಿಕೊಳ್ಬೇಕಾದದ್ದು ಬಹಳ ಅಗತ್ಯ. ಅದಕ್ಕಾಗಿಯೇ ನಿಮ್ಮಲ್ಲಿ ಪ್ರಶ್ನೆ ಮಾಡಿದ್ದು. ಅಯ್ಯ, ಏನು? ನಾನೊಂದು ವಿಚಾರವನ್ನು ತಿಳಿಸ್ತೇನೆ. ವರವಿಬೋಂಡಗ ಸೋನುವಾಗಿಗ ವರವಿಬೋಂಡಗ ಸೋನುವಾಗಿಗ ಋಷ್ಯಶೃಂಗನು ಸರ್ವಶ್ರೇಷ್ಠನು ಋಷ್ಯಶೃಂಗನು ಸರ್ವಶ್ರೇಷ್ಠನು ಕರೆಸಲಾತನ ದೊರೆಯು ಕೇಳು ಸಮೃದ್ಧಿಯಾಗುವುದು ಕರೆಸಲಾತನ ಮಹಾರಾಜ, ಸ್ವಾಮಿ, ಪ್ರಪಂಚ ಎನ್ನುವಂಥದ್ದು ದ್ವಂದ್ವದಿಂದ ಕೂಡಿರುವಂಥದ್ದು. ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸುಖವೂ ಇದೆ, ಹಗಲು ರಾತ್ರಿಯ ಹಾಗೆ. ಹಾಗಾಗಿ ಮನುಷ್ಯ ಹುಟ್ಟಿ ಬರುತ್ತಾ ಅವನ ಬೆನ್ನ ಹಿಂದೆ ಕಷ್ಟವನ್ನು ಕಟ್ಟಿಕೊಂಡೇ ಬರುತ್ತಾನೆ. ಮನುಷ್ಯ ಜೀವಿಗಳಿಗೆ ಕಷ್ಟ ಸುಖಗಳಲ್ಲದೆ ಮರಗಿಡಗಳಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಜನಪತಿಯಾದಂತಹ ನೀನು ಜನರಿಗೆ ಬಂದಿರುವಂತಹ ಸಂಕಷ್ಟಗಳಿಗೆ ಪರಿಹಾರ ಏನು ಎನ್ನುವುದರಿಗೆ ಯೋಚಿಸಬೇಕಾದದ್ದು ಬಹಳ ಅಗತ್ಯ. ಹಾಗಾಗಿ ನಿನ್ನ ಚಿಂತೆಯ ಪರಿಹಾರದ ಬಗ್ಗೆ ಯೋಚನೆಯನ್ನು ಮಾಡುವುದಿದ್ರೆ ನಾನೊಂದು ಸುಲಭೋಪಾಯವನ್ನು ನಿನಗೆ ಹೇಳಬಲ್ಲೆ. ಕೇಳೋಣ. ಶೃಂಗಗಿರಿ ಕೇಳಿದ್ದೀಯಲ್ಲ ನೀನು? ಧಾರಾಳವಾಗಿ. ಅಲ್ಲಿ ಮಹರ್ಷಿಯಾದಂತಹ ತಪೋಧನರು ವಿಭಾಂಡಕ ಮುನಿಗಳಿದ್ದಾರೆ. ಅವರಿಗೆ ಒಬ್ಬ ಮಗ ಇದ್ದಾನೆ, ಹೆಸರು ಋಷ್ಯಶೃಂಗ ಅಂತ. ಋಷ್ಯಶೃಂಗ? ಹೌದು. ಹುಟ್ಟುತ್ತಲೇ ಅವನು ಮಹರ್ಷಿ. ಯಾಕೆ ಗೊತ್ತೋ? ದೇವೇಂದ್ರನ ಶಾಪಕ್ಕೆ ತುತ್ತಾದಂತಹ ಚಿತ್ರಲೇಖೆ ಎನ್ನುವಂತಹ ಸ್ತ್ರೀ ಅಪ್ಸರೆ ಹರಿಣವಾಗಿ ಭೂಮಿಯಲ್ಲಿ ಓಡಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಊರ್ವಶಿಯನ್ನು ಕಂಡು ವೀರ್ಯಸ್ಖಲಿತರಾದಂತಹ ವಿಭಾಂಡಕರಿಗೆ ಆ ವೀರ್ಯವನ್ನು ಕುಡಿದು ಗರ್ಭಿಣಿಯಾದಂತಹ ಆ ಹರಿಣ ಒಂದು ಮಗುವನ್ನು ಹೆತ್ತು ಆ ಋಷ್ಯಶೃಂಗ ಎನ್ನುವಂತಹ ಮಗುವಿಗೆ ವಿಭಾಂಡಕರು ತಂದೆಯಾದರು. ಅಪ್ಸರ ಸ್ತ್ರೀಯ ಶಾಪ ವಿಮೋಚನೆ ಆಯಿತು. ಹಾಗಾಗಿ ಜಾತಕರ್ಮಾದಿಗಳನ್ನು ಮಾಡಿ ಋಷ್ಯಶೃಂಗನನ್ನು ಸಮರ್ಥನನ್ನಾಗಿ ಒಬ್ಬ ಋಷಿಕುಮಾರನಾಗಿ ಬೆಳೆಸಂತಹ ವಿಭಾಂಡಕ ಮುನಿಗಳು ಅವನನ್ನು ಮಹನೀಯನನ್ನಾಗಿಸಿದ್ದಾರೆ. ಈ ಹೊತ್ತು ತಪೋಧನ ಎನಿಸಿಕೊಂಡಿರತಕ್ಕಂತಹ ಆ ಋಷ್ಯಶೃಂಗ ಇಂತಹ ಮಹಾತ್ಮ ಗೊತ್ತೇನು? ಅವನು ಅಡಿಯಿಟ್ಟಲ್ಲಿ ಯಾವತ್ತು ಈತಿ ಬಾಧೆಗಳಿರುವುದಿಲ್ಲ, ಬರಗಾಲ ಇರುವುದಿಲ್ಲ. ಅಲ್ಲಿ ಶುದ್ಧವಾದಂತಹ ನೀರು ಪ್ರವಹಿಸುತ್ತದೆ, ಪ್ರಕೃತಿ ಸಸ್ಯಶ್ಯಾಮಲೆಯಾಗಿ ಬೆಳಗುತ್ತದೆ. ಅಂಥವನು ಕಾಲಿಟ್ಟಂತಹ ಪ್ರದೇಶ ಸಮೃದ್ಧಿಯನ್ನು ಪಡೆಯುತ್ತದೆ. ಹಾಗಾಗಿ ಅವರನ್ನು ಕರೆಸುವಂತಹ ವ್ಯವಸ್ಥೆ ನೀನು ಮಾಡಬೇಕು. ಹಾಗೇ ಮಾಡುತ್ತೇನೆ. ಇದು ಸಮಯವೆಂದೆನು ತಲಾಗಳೆ ಪದುಳದಿವು ಪದ ಕೆರಗಿ ನುಡಿದಳು. ಇದು ಸಮಯವೆಂದೆನು ತಲಾಗಳೆ ಪದುಳದಿಂಪದ ಕೆರಗಿ ನುಡಿದಳು. ಪದುಮಮುಖಿ ವೈಶಾಲಿ ತೋಷದಿ ಮುನಿವರನಿಗಾಗ ಅಂಗದೇಶದ ಮಹಾರಾಜರು ನಮ್ಮೊಡೆಯ ರೋಮಪಾದರ ಆಜ್ಞೆ ನಮಗೆ. ಏನಾದರೂ ಪ್ರಯತ್ನ ಮಾಡಿ ಮಹರ್ಷಿ ಋಷಶೃಂಗರನ್ನು ಕರೆತರಬೇಕು ನಮ್ಮ ನಾಡಿಗೆ ಎಂದು. ಹಾಗೆಯೇ ಅದೆಷ್ಟೋ ಮಂದಿ ಯುವತಿಯರನ್ನೆಲ್ಲ ಜೊತೆಗೂಡಿಕೊಂಡು ವೈಶಾಲಿಯಾದಂತಹ ನಾನು ಅವರನ್ನು ಸಂಧಿಸುವುದಕ್ಕೆ ಸಂದರ್ಭವನ್ನು ಕಾಯುತ್ತಿದ್ದವಳು. ಅವರ ತೀರ್ಥರೂಪರಾದಂತಹ ವಿಭಾಂಡಕರು ಆಶ್ರಮದ ಪರಿಸರದಲ್ಲಿ ಇಂದಿಲ್ಲ. ಇದುವೇ ಅನುಕೂಲ ಕಾಲ. ಹೋಗಿ ನಮಸ್ಕರಿಸ್ತೇನೆ.
ಪೂಜ್ಯರೇ, ಮಹರ್ಷಿಗಳೇ, ಪ್ರಣಾಮಗಳು. ಎಣೆಯದಿಲ್ಲದ ತೇಜ ಪುಂಜ ಎಣೆಯದಿಲ್ಲದ ತೇಜ ಪುಂಜವೇ ಮಣಿವೆ ಪಾದಕ್ಕೆ ನಿನಗೆ ಅಂಜುವೆ ಮಣಿವೆ ಪಾದಕ್ಕೆ ನಿನಗೆ ಅಂಜುವೆ ಗಣಿಸದೆನ್ನೆಯ ದೋಷಗಳೇ ಹರಸುಯನು ಗಣಿಸದೆನ್ನೆಯ ದೋಷಗಳೇ ಹರಸುಯನು ಮಹರ್ಷಿಗಳೇ, ಅದೆಷ್ಟೋ ತಪೋಧನರನ್ನು ನಾವು ಈ ಮೊದಲು ಸಂಧಿಸಿದವರಿದ್ದೇವೆ. ಆದರೂ ನಿಮಗೆಣೆಯಾದವರ್ಯಾರನ್ನು ನಾವು ಈವರೆಗೆ ಕಂಡವರೇ ಅಲ್ಲ. ಪರಮ ತೇಜೋಪುಣ್ಯ ಮೂರ್ತಿಗಳು ನೀವು. ನಿಮ್ಮನ್ನು ಕಂಡಾಗ ನಿಮ್ಮ ಪಾದಕ್ಕೆ ಮಂಡೆಯನ್ನು ಮಣಿಯಬೇಕು ಅಂತ ಅನ್ನಿಸ್ತಾ ಇದೆ. ನಮ್ಮಲ್ಲಿ ಯಾವುದೇ ಲೋಪದೋಷಗಳನ್ನು ತಾವು ಗಣಿಸದೆ ಹರಸಬೇಕೆಂದು ಮತ್ತೊಮ್ಮೆ ನಮಿಸುತ್ತಿದ್ದೀವಿ. ಯಾರು? ಆಗಂತುಕರು. ಹೌದು. ಸ್ವಾಗತವು ನಿಮಗೆ. ಕ್ಷೇಮ ತಾನೇ? ಹಾ. ಲೇಸನಾಡಿದೆಯೋ ಮುನಿವರೋ ಲೇಸನಾಡಿದೆಯೋ ಮುನಿವರೋ ವಾಸವನ ದಯದಿಂದ ಕ್ಷೇಮವೋ ವಾಸವನ ದಯದಿಂದ ಕ್ಷೇಮವೋ ವಾಸಿ ಪಂತದಿ ತಪವಗೈದೆನು ವಾಸಿ ಪಂತದಿ ತಪವಗೈದೆನು ಬೇಸರಿಸದೆ ವಾಸಿ ಪಂತದಿ ತಪವಗೈದೆನು ವಾಸಿ ಪಂತದಿ ತಪವಗೈದೆನು ಬೇಸರಿಸದೆ ನಿಮ್ಮ ಧ್ವನಿ ಕೇಳಿದವಾಗ ಕಿವಿ ಬೇರೆ ನಾದವನ್ನು ತಿರಸ್ಕರಿಸ್ತದೆ. ನಿಮ್ಮ ಸಂಪೂರ್ಣ ಆಕೃತಿಯನ್ನು ಕಂಡಾಗ ಅನಿರ್ವಚನೀಯವಾದಂತಹ ಯಾವುದೋ ಒಂದು ಆನಂದದ ಅನುಭೂತಿ ತನ್ನಷ್ಟಕ್ಕೆ ತಾನೇ ಹುಟ್ಟುತ್ತದೆ. ಸತ್ಯಂ ಶಿವಂ ಸುಂದರಂ, ಹೀಗೆ ನಮಗೆ ಹಿರಿಯರ ಉಪದೇಶ. ಸತ್ಯವಾದದ್ದೇ ಶಿವವಾದದ್ದು, ಅಂದರೆ ಮಂಗಲಕರವಾದದ್ದು. ಸತ್ಯವೂ ಶಿವವೂ ಆದದ್ದೇ ಸುಂದರವಾದದ್ದು. ಆದ ಕಾರಣ ಒಟ್ಟು ಆ ಗುಂಪಿಗೆ ಪರಬ್ರಹ್ಮ ಅಂತ ಹೆಸರಂತೆ. ರಸೋವೈ ಸಹ, ರಸದ ಗಟ್ಟಿಯಂತೆ. ರಸವನ್ನು ಆಸ್ವಾದಿಸಿದವನು ರಸ ಹೌದೋ ಅಲ್ಲ ಅದು ನೀರಸವೋ ಅಂತ ತೀರ್ಮಾನಿಸುವುದಕ್ಕೆ ಶಬ್ದ ಹುಡುಕಬೇಕಾದ್ದಿಲ್ಲವಂತೆ. ಯಾವುದನ್ನು ಅನುಭವಿಸಿದವಾಗ
ಅವನಿಗೆ ಆತ್ಮಾನಂದ ಉಂಟಾಗ್ತದೆಯೋ, ಹ ಅವನಲ್ಲಿದ್ದ ಎಲ್ಲ ತುರಿಕೆಗಳು ಅಡಗುತ್ತದೋ ಹ ಹಾಗೆ ಹ್ಮ್ ಅದಕ್ಕೆ ಆನಂದ ಅಂತ ಹೆಸರಂತೆ. ಹ್ಮ್ ಇವೆಲ್ಲವೂ ನಿಮ್ಮ ಆಗಮನದಿಂದ ನನಗುಂಟಾಯಿತು ಅಂತ ಪ್ರಾಮಾಣಿಕವಾಗಿ ಹೇಳ ಬಯಸ್ತೇನೆ. ಹ್ಮ್ ಹ್ಮ್ ಋಷಿವರರೇ, ಏನು? ಮುನಿವರರೇ, ಹ್ಮ್ ವಟುವರರೇ, ಹ ಎಲ್ಲವೂ ಹೌದು. ನೀವು ಹ್ಮ್ ಕ್ಷೇಮವೇ ಅಂತ ಒಂದು ಪ್ರಶ್ನೆ ಬಂತಲ್ಲ. ಹೌದಲ್ಲ. ಕ್ಷೇಮ, ಹ್ಮ್ ಕ್ಷೇಮ ಅಂತಂದ್ರೆ ರಕ್ಷಣೆ ಅಂತ ಅರ್ಥ. ಹ್ಮ್ ಯೋಗ ಅಂತಂದ್ರೆ ಕೊಡುವುದು ಅಂತ ಅರ್ಥ. ಹ್ಮ್ ಸರಿಯಪ್ಪ, ಹ ನಾವು ಶುದ್ಧ ವೈದಿಕರು. ಹ್ಮ್ ವೈದಿಕರಾದ ನಾವು ನಮ್ಮ ಯೋಗಕ್ಷೇಮಕ್ಕೆ ನಿತ್ಯ ಪ್ರಾರ್ಥಿಸುವುದು ಹ್ಮ್ ಇಂದ್ರನ. ಹ ಸ್ವಸ್ತಿನ ಇಂದ್ರೋ ವೃದ್ಧಶ್ರವ, ಸ್ವಸ್ತಿನ ಪೂಷಾ ವಿಶ್ವವೇದ. ಹ್ಮ್ ಹೀಗೆ ಹ ನಾವು ದ್ವಾದಶ ಆದಿತ್ಯರನ್ನು, ಹ್ಮ್ ಏಕಾದಶ ರುದ್ರರನ್ನು, ಹ್ಮ್ ಆಮೇಲೆ ಹ್ಮ್ ಅಷ್ಟವಸುಗಳನ್ನು, ಹ್ಮ್ ಆಮೇಲೆ ಹ್ಮ್ ವಿಶ್ವೇ ದೇವನನ್ನು, ಹ್ಮ್ ಹೀಗೆ ಸಮಷ್ಟಿಯಿಂದ 33 ಗುಣಿಸಿ ಹ ಸಮಷ್ಟಿಯಿಂದ ಅದನ್ನು 33 ಕೋಟಿ ದೇವತಾ ಹ್ಮ್ ಜಾಲ ಹ್ಮ್ ಅಂತ ಅಖಂಡತೆಯಿಂದ ಉಪಾಸಕರು. ಹ ನಮ್ಮ ತಂದೆಯವರು ಅಗ್ನಿಹೋತ್ರಿ, ಹ್ಮ್ ನಮ್ಮ ತಂದೆಯವರು ಯಾಜಿ. ಹ್ಮ್ ಆದ ಕಾರಣ ಹ ಈ ಮಾರ್ಗಾವಲಂಬಿಯಾಗಿ ನಾನು ಉಪನೀತನಾದದ್ದು. ಹ್ಮ್ ಈಗ ಇನ್ನೂ ಕೂಡ ಹ್ಮ್ ನನ್ನ ಬ್ರಹ್ಮಚರ್ಯ ವ್ರತದ ಉಪಾಸನೆ ಆಗಲಿಲ್ಲ. ಹ ಗುರುಕುಲ ವಾಸ ಮಾಡಿಕೊಂಡು ಹ್ಮ್ ಗುರುವಿನ ಅಪ್ಪಣೆ ಪಡೆದು ಹ್ಮ್ ಗುರು ದಕ್ಷಿಣೆಯನ್ನು ಕೊಟ್ಟು ಹ್ಮ್ ನಿವೃತ್ತಿಗೋ ಪ್ರವೃತ್ತಿಗೋ ಹ ಅಂತ ತೀರ್ಮಾನಿಸುವ ಹೊತ್ತು ಸನ್ನಿಹಿತವಾಗಲಿಲ್ಲ. ಹ್ಮ್ ಋಷ್ಯಶೃಂಗ ಅಂತ ನನ್ನ ಹೆಸರು. ಹ ಈಗ ಇಡೀ ಈ ಆಶ್ರಮದಲ್ಲಿ ಹ್ಮ್ ನಾನು ನನ್ನ ತಂದೆಯ ಪರವಾಗಿ ಹ್ಮ್ ಅತಿಥಿಗಳಾಗಿ ಬಂದ ನಿಮ್ಮನ್ನು ಪೂಜಿಸಬೇಕಾಗ್ತದೆ. ಹ್ಮ್ ಹ್ಮ್ ಇಲ್ಲದಿದ್ದರೆ ಒಟ್ಟು ಬ್ರಹ್ಮಚಾರಿಯಾದ ನನಗೆ ಅದು ಕರ್ತವ್ಯ ಅಲ್ಲ. ಹ ಅವರ ಮಗ ಎಂಬ ಕಾರಣಕ್ಕಾಗಿ ಹ್ಮ್ ಈಗ ನಾನು ಹ್ಮ್ ನಿಮ್ಮ ಪಾದ ತೊಳೆಸೋದು, ಹ ಆಮೇಲೆ ಕಾಲು ಒರೆಸೋದು, ಹ್ಮ್ ಅತಿಥಿ ಪೂಜನ ಯಾವ ಯಾವ ರೀತಿಯಿಂದ ನಡೀಬೇಕು ಹ್ಮ್ ಅದನ್ನೆಲ್ಲ ಹ್ಮ್ ಚಾಚೂ ತಪ್ಪದೆ ಹ ಮಾಡುವುದಕ್ಕೆ ಸಿದ್ಧನಿದ್ದೇನೆ, ಬದ್ಧನಿದ್ದೇನೆ. ಹ್ಮ್ ಕೆಲವೊಮ್ಮೆ ಅಭ್ಯಾಸ ದೋಷದಿಂದ ಲೋಪದೋಷಗಳಿದ್ದರೂ ಹ್ಮ್ ನೀವು ಅದನ್ನು ಕ್ಷಮಿಸುವಿರಿ ಹ್ಮ್ ಅಂತ ತಿಳಿದಿದ್ದೇನೆ. ಆದ ಕಾರಣ ಹ್ಮ್ ನಿಮ್ಮ ನಮಸ್ಕಾರದಲ್ಲಿ ತಪ್ಪಿದ್ದರೆ ಕ್ಷಮಿಸಬೇಕು ಎಂಬ ಮಾತು ಬಂತಲ್ಲ, ಹೌದು. ಅದನ್ನೇ ನಾನು ಪ್ರತಿವಚನವಾಗಿ, ಹ ಅಂದರೆ ಪರಸ್ಪರಂ ಹ್ಮ್ ಕ್ಷಮಿಸುವುದಕ್ಕೇನುಂಟು, ಹ ನಾವು ನೀವು ಒಂದೇ, ಹ್ಮ್. ಅವಿನಾಭಾವ. ಹ್ಮ್ ಬನ್ನಿ ಬನ್ನಿ ಕುಳಿತುಕೊಳ್ಳಿ. ಹ ಆದರೆ ಏನಾದರೆ? ಇನ್ನು ವಿಚಾರಿಸಬೇಕು ಅತಿಥಿಗಳನ್ನು. ಹ್ಮ್ ಏನಿದು ವಿಶೇಷ? ನಿಮ್ಮಂತೆ ನಾವಿಲ್ಲ. ಇಲ್ಲ. ಹ್ಮ್ ಇರುವುದು ಶಿರದಿ ಕೇಳ ಶೃಂಗ ಒಂದೆನಗೆ. ಓ ಇರುವುದು ಶಿರದಿ ಕೇಳ ಶೃಂಗ ಒಂದೆನಗೆ. ತೋರುತ್ತಲಿದೆ ವಕ್ಷದೊಳು ಎರಡ್ ನಿಮಗೆ. ತೋರುತ್ತಲಿದೆ ವಕ್ಷದೊಳು ಎರಡ್ ನಿಮಗೆ. ಯಾವ ಲೋಕದ ತಪಸಿಗಳೆಂಬುದರಿಯೇ, ಯಾವ ಲೋಕದ ತಪಸಿಗಳೆಂಬುದರಿಯೇ. ಓ ಗಜಾನನ ಅಚ್ಚರಿಯಂತೆ ಬಗೆಗೆ. ಓ ಗಜಾನನ ಅಚ್ಚರಿಯಂತೆ ಬಗೆಗೆ. ಯಾವ ಲೋಕದ ತಪಸಿಗಳೆಂಬುದರಿಯೇ. ಓ ಗಜಾನನ ಅಚ್ಚರಿಯಂತೆ ಬಗೆಗೆ. ನನ್ನ ಮೊದಲ ವಾಕ್ಯವನ್ನೇ ಬೆಳೆಸುತ್ತಾ ಇದ್ದೇನೆ. ಹ ಯಾವುದು ಕೌತುಕಕಾರಕವಾಗಿದೆಯೋ, ಹ್ಮ್ ಯಾವುದು ಕೌತುಕವನ್ನು ಹೆಚ್ಚಿಸುತ್ತದೆಯೋ ಹ್ಮ್ ಅದೇ ಇರಬೇಕು. ಸತ್ಯಂ ಶಿವಂ ಸುಂದರಂ ಹ ಅನ್ನುವ ಶಬ್ದಕ್ಕರ್ಥ. ಹ್ಮ್ ನಿಮ್ಮಿಂದ ನನಗದು ಹಾಗಾಗಿಯದು. ಹ್ಮ್ ಹ್ಮ್ ಪ್ರತಿಯೊಂದು ವಿಷಯದಲ್ಲಿಯೂ ಹ ನನಗಿಂತ ಇಮ್ಮಡಿಯಾಗಿದ್ದೀರಿ ನೀವು. ಇಮ್ಮಡಿ. ನಿಮ್ಮಿಂದ ಆಕೃಷ್ಟನಾಗಿದ್ದೇನೆ ನಾನು. ಓಹೋ.
ಯಾವುದನ್ನು ಸೆಳೆಯುತ್ತದೋ ಹ್ಮ್ ಅದು ಗುರು ಆಗಿರ್ತದೆ. ಹ್ಮ್ ಲಘು ಸೆಳೆಯಲ್ಪಡ್ತದೆ. ಹ ಆಹಾ ಹ್ಮ್ ಆಹಾ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹ್ಮ್ ನನ್ನ ತಂದೆಯವರು ಹೇಳಿದ್ದಾರೆ, ಹ ಈ ಪ್ರಪಂಚದ ವ್ಯಷ್ಟಿಯಾದಂತಹ ಸ್ವಭಾವ ಹ್ಮ್ ಈಗ ಹ್ಮ್ ವ್ಯಷ್ಟಿಯಾಗಿಯೂ ಸಮಷ್ಟಿಯಾಗಿಯೂ ಹ ಬಹುಶಃ ಹ್ಮ್ ಇದು ನಿಮ್ಮಲ್ಲಿ ನಾನು ಕಾಣ್ತೇನೆ. ಹ್ಮ್ ಶಬ್ದ ಹ್ಮ್ ಎಂತಹ ಮಧುರವಾದಂತಹ ಧ್ವನಿ ಹ ಮಾತಿಗೆ, ಹ್ಮ್ ಅದನ್ನು ಕೇಳುವಾಗ ಪ್ರಣವಕ್ಕೆ ಹ್ಮ್ ಇದು ಶ್ರುತಿ ಕೊಡ್ತದೆಯೋ ಅಂತ ನನ್ನ ಕಿವಿಗೆ ಕೇಳಿಸ್ತಾ ಇದೆ. ಹ ಹ ಆಹಾ, ಹ್ಮ್ ನಿಮ್ಮ ಪಾದ ಮುಟ್ಟಿದವಾಗಲೇ ನನ್ನ ಎರಡು ಕೈಗಳಿಗೆ ಆ ಸ್ಪರ್ಶದ ಆನಂದ ಆಯಿತು. ಹ್ಮ್ ಹ್ಮ್ ಹೇಗೆ ಹ್ಮ್ ನವನೀತವೇ ಮೃದುವಾದದ್ದು ಸರಿ. ಬೆಣ್ಣೆ, ಹ್ಮ್ ಆ ಬೆಣ್ಣೆ ಮೃದುವಾದದ್ದು ಅಂತ ಹೇಳೋದು ಯಾವಾಗ? ಹ್ಮ್ ಅದಕ್ಕಿಂತಲೂ ಮೃದುವಾದಂತಹ ಒಂದು ವಸ್ತು ಸ್ಪರ್ಶಕ್ಕೆ ಸಿಕ್ಕಾಗ. ಹ್ಮ್ ಹಾಗಾಗಿ ಹ್ಮ್ ನಿಮ್ಮ ಪಾದ ಸ್ಪರ್ಶದಿಂದಲೇ ಅದೆಷ್ಟು ಮೃದು. ಹ್ಮ್ ಪಾದ ಯಾವಾಗಲೂ ಕಠಿಣವಾಗಿರೋದು, ಹ್ಮ್ ಆ ಕಡೆ ಈ ಕಡೆ ನಡೆದು. ಹ ಹಾಗಾದರೆ ಅದೇ ಅಷ್ಟು ಮೃದುವಾಗಿದ್ದರೆ ಹ್ಮ್ ಛೇ ಛೇ, ಹ್ಮ್ ನಿಮ್ಮ ಎರಡು ತೋಳುಗಳು, ಹ್ಮ್ ನಿಮ್ಮ ಮೈ ಹ್ಮ್ ಅನಿರ್ವಚನೀಯ. ಹ್ಮ್ ಹಾಗಾದರೆ ಶಬ್ದವೂ ಅನಿರ್ವಚನೀಯ, ಹ್ಮ್ ಸ್ಪರ್ಶವೂ ಅನಿರ್ವಚನೀಯ, ಹ ರೂಪವಂತೂ ಹ್ಮ್ ಈ ಪ್ರಪಂಚದಲ್ಲಿ ಹ್ಮ್ ರೂಪ ಅಂದರೆ ಏನು ಹ ಎಂಬುದಕ್ಕೆ ಇದೇ ಜೀವಂತ ಉದಾಹರಣೆ. ಹ್ಮ್ ಹ್ಮ್ ಇದನ್ನು ಕಂಡಾಗ ಎಂತಹ ಚಿತ್ರಗಾರನಿಗಾದರೂ ಹ್ಮ್ ಸ್ವಲ್ಪ ಕೂಡಿಸುವುದಕ್ಕುಂಟು ಹ್ಮ್ ಅಂತಾಗಲಿ, ಹ ಅಥವಾ ಇದರಿಂದ ಸ್ವಲ್ಪ ತೆಗೆಯುವುದಕ್ಕುಂಟು ಅಂತಾಗಲಿ ಹ್ಮ್ ತೋರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಹ್ಮ್ ಹಾಗಿರುವಾಗ ಇಲ್ಲಿ ಸೌಂದರ್ಯವೂ ಹ್ಮ್ ಪೂರ್ಣ. ಹ ಆಮೇಲೆ ಹ್ಮ್ ರಸ ಮತ್ತು ಗಂಧ, ಹ್ಮ್ ನಿಮ್ಮ ತನುಗಂಧ. ಹ ಬ್ರಹ್ಮಚಾರಿಗಳು ಹ್ಮ್ ಏನು ಮೈಗೆ ಹಚ್ಚಿಕೊಂಡಿದ್ದೀರೋ ಗೊತ್ತಿಲ್ಲ, ಹ್ಮ್ ಏನು ಸುಗಂಧ. ಹ್ಮ್ ಹೀಗೆ ಹ್ಮ್ ಪ್ರತಿಯೊಂದನ್ನೂ ಅವಲೋಕಿಸುವಾಗ ಹ ನನಗಿಂತ ಇಮ್ಮಡಿ, ಇಮ್ಮಡಿ ಅಲ್ಲ ಮುಮ್ಮಡಿ, ಹ್ಮ್ ಹ್ಮ್ ಮುಮ್ಮಡಿ ಅಲ್ಲ 1000 ಮಡಿ ಓಹೋ ಪ್ರತ್ಯಕ್ಷವಾಗಿ ಕಣ್ಣಿದ್ದವರಿಗೆ ಕಾಣ್ತದೆ. ಹ ನನಗಿರುವುದು ಒಂದು ಶೃಂಗ ಹ ಹ ನನ್ನ ನೆತ್ತಿಯಲ್ಲಿ, ಕಾಣಿಸ್ತದೆ. ನಿಮ್ಮ ವಕ್ಷ ಸ್ಥಳದಲ್ಲಿ ಹ್ಮ್ ದ್ವಯ ಹ್ಮ್ 2, ಹ್ಮ್ ಅಲ್ಲಿಂದಲೇ ತೀರ್ಮಾನಿಸಿಕೊಳ್ಳಬಹುದಲ್ಲ, ಎಲ್ಲ ಒಂದಕ್ಕೆ ಇಮ್ಮಡಿ, ಒಂದಕ್ಕೆ ಇಮ್ಮಡಿ. ಹ್ಮ್ ಆದ್ರಿಂದ ಕೌತುಕ, ಹ್ಮ್ ನೀವು ಯಾವ ದೇಶದವರು, ಎಲ್ಲಿಂದ ಬಂದಿದ್ದೀರಿ, ಹ ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು, ಹ ಹೇಳಬಹುದೇ? ಆಗಲಿ. ಕ್ಷೇಮವೇ ಋಷಿವರರೇ ಆ ಕ್ಷೇಮವೇ ಋಷಿವರರೇ ಮನಕ್ಕೆ ಆರಾಮವೇ ಓ ಗಣ್ಯರೇ, ಮನಕ್ಕೆ ಆರಾಮವೇ ಓ ಗಣ್ಯರೇ. ಒಂದು ದಿನವೂ ನೊಂದು ಕೊಂಬುದು ಕಾಣದೆ, ಒಂದು ದಿನವೂ ನೊಂದು ಕೊಂಬುದು ಕಾಣದೆ ಕ್ಷೇಮವೇ ಋಷಿವರರೇ. ಒಂದು ದಿನವೂ ನೊಂದು ಕೊಂಬುದು ಕಾಣದೆ ಕ್ಷೇಮವೇ ಋಷಿವರರೇ. ಒಂದು ದಿನವೂ ನೊಂದು ಕೊಂಬುದು ಕಾಣದೆ ಕ್ಷೇಮವೇ ಋಷಿವರರೇ, ಮನಕ್ಕೆ ಆರಾಮವೇ ಓ ಗಣ್ಯರೇ, ಮನಕ್ಕೆ ಆರಾಮವೇ ಓ ಗಣ್ಯರೇ. ಋಷಶೃಂಗ ಮಹರ್ಷಿಗಳೇ, ಆ ನಮ್ಮನ್ನು ಕಂಡಾಗ ನಿಮಗೆ ಆಶ್ಚರ್ಯವಾಗಿರಬೇಕು ಅಂತ ಎಣಿಸ್ತೇವೆ. ಹೌದು. ಈ ಪ್ರದೇಶದಲ್ಲಿ ನಾವು ಈ ಮೊದಲು ಇದ್ದವರಲ್ಲ, ಅಲ್ಲ, ಈ ಕಡೆಗೆ ಆಗಮಿಸಿ ಬಂದವರು ನಾವು. ಹೌದು. ಅಂಗದೇಶ, ಅಂಗದೇಶ. ಆ ಪ್ರದೇಶದಲ್ಲಿಯೇ ನಾವು ತಪಸ್ಸನ್ನು ಆಚರಿಸಿಕೊಂಡಿದ್ದೆವು. ಓಹೋ.
ಈ ದೇಶ ಪರ್ಯಟನೆಯಿಂದ ಆ, ಸಾಕಷ್ಟು ಲೋಕಾನುಭವವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಆ, ಈ ದೃಷ್ಟಿಯಿಂದ ಆ, ನಾವೇ ಒಂದು ಆಶ್ರಮವನ್ನು ಸಿದ್ಧಪಡಿಸಿಕೊಂಡು ಆ. ಹಾಗೆಯೇ ಸಾಗಿ ಬಂದೆವು. ಹಾಗಾದರೆ ಹ್ಮ್ ನನಗಿಂತ ಆಶ್ರಮದಲ್ಲಿಯೂ ನೀವು ಹಿರಿಯರು ಅಂತಾಯ್ತು. ಹ ನಮ್ಮ ಆಶ್ರಮಕ್ಕೆ ನೌಕಾ ಆಶ್ರಮ ಅಂತ ಹೆಸರು. ಈಗ ಹ್ಮ್ ನಾನಿನ್ನು ಹ್ಮ್ ಗುರುಕುಲದ ವಿದ್ಯಾರ್ಥಿ, ಹ್ಮ್ ನೀವು ಹಾಗಲ್ಲ. ಅಲ್ಲ. ನೀವು ಸ್ನಾತಕರಾಗಿ ಈಗ ತೀರ್ಥಾಟನೆಯನ್ನು ಮಾಡ್ತಾ ಇದ್ದೀರಿ. ಹ ಅಲ್ಲಿಂದಲೂ ಆ ಹಿರಿತನ ಸ್ಪಷ್ಟ. ಹ್ಮ್ ನಿಮಗೊಂದು ಆಶ್ರಮ ಉಂಟೆ? ಇದೆ. ಓಹೋ, ಅಲ್ಲಿ ಚೆನ್ನಾಗಿ ನಡೆಯುತ್ತದೆ. ಅಲ್ಲಿಯ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿಯೇ ಇದೆ. ಓಹೋ, ಬಹುಶಃ ನಿಮ್ಮನ್ನು ಹಿಂಬಾಲಿಸಿ ಬಂದವರು ಹ ಇವರು ನಿಮ್ಮ ಸಹಪಾಠಿಗಳು ಇರಬಹುದು. ಕೆಲವರು ಸಹಪಾಠಿಗಳು, ಕೆಲವರು ವಿದ್ಯಾರ್ಥಿಗಳು. ಹ್ಮ್ ಏನು ಮಾಡೋಣ, ಹ ನನ್ನ ದೌರ್ಭಾಗ್ಯ. ಅಂದರೆ ನಿಮ್ಮ ದಿವ್ಯ ಆಶ್ರಮ, ಹ್ಮ್ ನಿಮ್ಮ ಆಶ್ರಮದ ರೀತಿ ನೀತಿ ಹ್ಮ್ ಕಾಣುವುದಕ್ಕೆ ನನಗೆ ಯೋಗ ಇಲ್ಲವಲ್ಲ. ಹ, ಯಾಕೆ ಅಂತಂದ್ರೆ ಹ್ಮ್ ಇಲ್ಲಿ ಕುಳಿತುಕೋ ಮಗನೇ ಅಂತ ಹೇಳಿ ನನ್ನ ತಂದೆಯವರು ಹೋಗಿದ್ದಾರೆ. ಹ ಸರಿ, ಹ್ಮ್ ಆ ಹ್ಮ್ ಕಾಲ ಕೂಡಿ ಬಂದರೆ, ಹ ದೈವ ಅನುಗ್ರಹ ಮಾಡಿದರೆ ಹ್ಮ್ ನಿಮ್ಮ ಆಶ್ರಮಕ್ಕೂ ಬಂದೇನು ನೋಡೋಣ. ಹೇಳಿದ ಹಾಗೆ ಋಷಶೃಂಗರೇ, ನಿಮಗೆ ಹ್ಮ್ ಫಲ ನಾವು ಬರಿಗೈಯಲ್ಲಿ ಬರಲಿಲ್ಲ. ಅಂದ್ರೆ ಇಲ್ಲಿ ಹ್ಮ್. ಕಂದಮೂಲ ಫಲಾದಿಗಳು ಇರೋದು. ಹ್ಮ್ ಅದು ಕೂಡ ನಾನು ಹೇಗೆ ಅಂತಂದ್ರೆ ಹ್ಮ್ ಯದೃಚ್ಛಯ, ನನಗೆ ಹಸಿವೆ ಆದರೆ ನಾನು ಈ ಪ್ರದೇಶ ತಿರುಗಾಡಿದರೆ ಹ್ಮ್ ಇರಲಿ ಅಂತ ಸಂಗ್ರಹಿಸಿಕೊಳ್ಳುವ ಹ್ಮ್ ಹ್ಮ್ ಬ್ರಹ್ಮಚಾರಿಯಾದ ನನಗೊಂದು ನಿಷ್ಠೆ ಇದೆ. ಹ್ಮ್ ಇಂದು ಉಂಡು ಏನು ಉಳಿಯುತ್ತದೆ ನಾಳೆಗೆ ಹ ಅದನ್ನು ಉಪಯೋಗಿಸೋದಿಲ್ಲ, ಇಲ್ಲ. ಅಂದನಿಗೆ ಬೇಕಾದದ್ದನ್ನು ಸಂಗ್ರಹಿಸೋದು. ಹ್ಮ್ ಹಾಗಾಗಿ ನಿಮ್ಮನ್ನು ಹ್ಮ್ ಸುಖವಾದಂತಹ ಭೋಜನ ಮಾಡಿಸಿ ಹ ನಿಮ್ಮ ಮಂತ್ರಾಕ್ಷತೆ ಪಡೆಯುವುದು ಕಷ್ಟ ಸಾಧ್ಯವಾಗಿದೆ. ಹ ಹ ಆದ್ರೂ ಒಂದುಂಟು, ಹ್ಮ್ ನನಗಾದ ಹಾಗೆ ನಿಮಗೆ ಹೌದು. ನಾನು ಸ್ವಲ್ಪ ಹೊರಗೋಗಿ ಬರ್ತೇನೆ, ಆ ಹಣ್ಣು ಹಂಪಲನ್ನೆಲ್ಲ ಸಂಗ್ರಹಿಸಿ ಬರ್ತೇನೆ. ಚೇಚೆ, ಹಾಗೆ ನಮಗೆ ನೀವು ಕೊಡಬೇಕಾದದ್ದಿಲ್ಲ. ನಿಮ್ಮಂತಹ ಮಹರ್ಷಿಗಳನ್ನು ಸಂಧಿಸುವಾಗ ಬರಿಗೈಯಲ್ಲಿ ಬರಬಾರದು ಎಂಬ ಕಾರಣಕ್ಕಾಗಿಯೇ ಹಾ ನಿಮಗೆ ಕಾಣಿಕೆಯಾಗಿ ಹಾ. ನಾವು ಸ್ವಲ್ಪ ತೆಗೆದುಕೊಂಡು ಬಂದಿದ್ದೇವೆ. ಹೌದಾ? ನಾವು ತಂದ ಆಹಾರ ಪದಾರ್ಥಗಳನ್ನೆಲ್ಲ ಆ ತಾವು ಸ್ವೀಕರಿಸಬೇಕು ಅಂತ ಸವಿನಯ ಪ್ರಾರ್ಥನೆ ಛೇ, ತಮ್ಮಲ್ಲಿ. ಛೇ. ಹ್ಮ್ ಅದಕ್ಕೆ ಪ್ರಾರ್ಥನೆಯೂ ಬೇಕಿಲ್ಲ. ಹ್ಮ್ ಇನ್ನೊಂದು ರೀತಿಯಿಂದ ಹ ಅದು ನನ್ನ ಕರ್ತವ್ಯವೂ ಹೌದು. ಹ್ಮ್ ಬ್ರಹ್ಮಚಾರಿಯಾದಂತಹ ನಾನು ಹ್ಮ್ ಭಿಕ್ಷಾನ್ನದಿಂದಲೇ ಬದುಕಬೇಕು ಅಂತ ಶಾಸ್ತ್ರ. ಹ ಭಿಕ್ಷಾನ್ನಕ್ಕೆ ನಾನು ಹೊರಗೆ ಹೊರಡಲಿಲ್ಲ. ಹ್ಮ್ ಹ್ಮ್ ಈ ಹೊತ್ತು ಹ್ಮ್ ಅಪರೂಪ ಅತಿಥಿಗಳಾಗಿ ಬಂದಂತಹ ನಿಮ್ಮಿಂದ ಹ್ಮ್ ಅಪೂರ್ವವಾದಂತಹ ಭಿಕ್ಷೆಯನ್ನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ಹ. ಆಹಾ ಆಹಾ ಆಹಾ, ಹೇಗಿದೆ? ಅಮೃತ ತುಲ್ಯವಾಗಿದೆ. ಹೌದಲ್ಲ? ಆ, ಆದ್ರೆ ನಮಗೆ ಯಾಕೋ ಮನಸ್ಸಿಗೆ ಹೀಗೆ ಅನ್ನಿಸ್ತಾ ಇದೆ, ಹೇಗೆ? ನಿಮ್ಮನ್ನು ಆಗಾಗ ನೋಡುತ್ತಲೇ ಇರಬೇಕು, ಅಲ್ಲ ನಿಮ್ಮೊಂದಿಗೇ ಇರಬೇಕು. ಆ, ನಿಮ್ಮನ್ನು ಬಿಟ್ಟಿರುವುದು ಅಂದ್ರೆ ಇವು ಅಮೂಲ್ಯವಾದಂತಹ ಯಾವುದೋ ಒಂದು ವಸ್ತುವನ್ನು ಕಳೆದುಕೊಂಡ ಅನುಭವ ಆಗ್ತದೆ. ಆ. ನಾವು ನೀವು ಹೊಂದಿ ಬಾಳುವುದಕ್ಕೆ ಸಾಧ್ಯವೇ? ನಿಮ್ಮ ಆಶ್ರಮ ನಮಗೆ ಅನುಕೂಲವಾಗಲಿಕ್ಕಿಲ್ಲ. ನಮ್ಮ ಆಶ್ರಮಕ್ಕೆ ತಾವು ಬರ್ತೀರೋ ಇಲ್ವೋ ಗೊತ್ತಿಲ್ಲ. ಏನ್ ಮಾಡೋಣ? ಮನಬಿಚ್ಚಿ ನುಡಿಯಬೇಕಾದ್ರೆ ಹ್ಮ್ ನೀವು ದೊಡ್ಡ ಮನಸ್ಸು ಮಾಡಿ ಹ ಇಲ್ಲಿಯೇ ಉಳಿಬೇಕು ಅಂತ ಕೇಳಿಕೊಳ್ಳಬೇಕು ಅಂತ ನಾಳೆಗೆ ತುದಿಗೆ ಬಂದಿತ್ತು ಮಾತು. ಹೌದಾ? ನನಗೂ ಹಾಗೆ. ಹ್ಮ್ ನಿಮ್ಮ ಸಹವಾಸದಲ್ಲಿ ಸ್ವಲ್ಪ ದಿವಸ ಇರೋಣ. ಹ ಅವ್ಯಕ್ತವಾಗಿ ಅಂತರ್ಮುಖಿಯಾಗಿ ನನ್ನ ಆತ್ಮವನ್ನು ನಾನು ನನ್ನ ಬುದ್ಧಿಯ ಮೂಲಕವಾಗಿ ಮನಸ್ಸಿನಲ್ಲಿ ಬಿಂಬಿಸಿಕೊಂಡು ಹ ಆನಂದವನ್ನು ಅನುಭವಿಸುವುದಕ್ಕಿಂತ ಹ್ಮ್ ಆನಂದವೇ ಮೈವಡೆದು ನನ್ನ ಕಣ್ಣ ಮುಂದೆ ನಾನು ಮೊದಲೇ ಪ್ರಸ್ತಾಪಿಸಿದಂತೆ ಹ ವಿಶ್ವ ವಿರಾಟ್ ರೂಪವಾಗಿ, ಹ್ಮ್ ಶಬ್ದಾತ್ಮಕವಾಗಿ, ರೂಪಾತ್ಮಕವಾಗಿ, ಹ್ಮ್ ಅದು ಆನಂದೈಕ ರಸಾತ್ಮಕವಾಗಿ ಕಾಣುತ್ತಿರುವಾಗ ಹ್ಮ್ ಭಿನ್ನ ಭಿನ್ನವಾದಂತಹ ಈ ಆನಂದದ ಏಕೈಕವಾದಂತಹ ರಸಾಸ್ವಾದವನ್ನು ಮಾಡ್ತಾ ಇರಬೇಕು ಅಂತ ತೋರಿಯದೆ. ಹ್ಮ್ ಆದರೆ ಇಲ್ಲಿ ಹ್ಮ್ ಅಂತ ಹೇಳಲಿಕ್ಕೆ ನಾನು ಎಷ್ಟರವ ಹ ಹ ಬ್ರಹ್ಮಚಾರಿ ಆದವ. ಹ್ಮ್ ಅದಕ್ಕಿಂತ ಅಧಿಕ ಆಶ್ರಮಕ್ಕೆ ಮುಟ್ಲಿಕ್ಕೆ ಇದ್ದವರನ್ನು ಉಳಿಸಿಕೊಳ್ಳಕೂಡದು. ಹ್ಮ್ ನೀವೇ ಕರೆದವಾಗ ಹ್ಮ್ ಬಂದು ಬಿಡೋಣವೋ ಅಂತ ನನಗೆ ಉತ್ಸಾಹ ಆಗ್ತದೆ. ಹೌದಾ? ಆದರೆ ಒಂದಿದೆ, ಏನು? ನಮ್ಮ ತಂದೆಯವರು ಇಲ್ಲಿ ಇಲ್ಲ. ಇಲ್ಲ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹ್ಮ್ ಅವರು ಬರುವುದಕ್ಕಿಂತ ಮೊದಲು ನಾನು ಇಲ್ಲಿಗೆ ಬಂದು ಮುಟ್ಟಬಹುದಾದ ಪ್ರದೇಶ ಅಂತ ಆದರೆ ನಿಮ್ಮ ಜೊತೆಯಲ್ಲಿ ಹೊರಡೋದಕ್ಕೆ ನಾನು ಈಗಲೇ ಸಿದ್ಧ. ಛೇ, ಆ ಬಗ್ಗೆ ನೀವು ಯೋಚಿಸಬೇಕಾದ್ದೇನಿಲ್ಲ. ಅನತಿ ದೂರದಲ್ಲಿಯೇ ನಮ್ಮ ಆಶ್ರಮವಿದೆ. ಆ, ಅಲ್ಲಿ ಅಷ್ಟೇ ಸಮಯ ಇಷ್ಟೇ ಸಮಯ ತಾವಿರಬೇಕು ಅನ್ನುವ ಒತ್ತಡ ಒತ್ತಾಯವೇನೂ ನಮ್ಮದ್ದಿಲ್ಲ. ಆ,
ತಮಗೆ ಇಷ್ಟ ಬಂದಾಗ ಹಾ. ಅಲ್ಲಿಂದ ಹೊರಡಬಹುದು. ಹೌದಾ? ಹಾಗಾದ್ರೆ ಬರ್ತೀರಾ? ಓಹೋ ಓಹೋ. ಅರಸನಾಗಿ ಹರೋಮ ಪಾದನು ಅರಸನಾಗಿ ಹರೋಮ ಪಾದನು ಹರುಷದಿಂದಲಿ ಬರುತ್ತನ ಹರುಷದಿಂದಲಿ ಬರುತ್ತ ಆರುಷಿ ಚರಣ ಕೆರಗುತ್ತ ಭಿನ್ನವಿಸಿದನು ಪೊರೆಯಿರೆನುತ ಋಷಿ ಚರಣ ಕೆರಗುತ್ತ ಋಷಿ ಚರಣ ಕೆರಗುತ್ತ ಭಿನ್ನವಿಸಿದನು ಪೊರೆಯಿರೆನುತ ಮುನಿಪೋತ್ತಮರೇ, ಹಾ, ನಿಮ್ಮ ದಿವ್ಯ ಪಾದಗಳಿಗೆ ಮಣಿದಿದ್ದೇನೆ. ನಾನು ಕನಸಿನ ಲೋಕದಲ್ಲಿ ಇರುವೆನೆ. ನನ್ನನ್ನು ಕರಕೊಂಡು ಬಂದಂತಹ ಆ ಸ್ನಾತಕರೆಲ್ಲ ಎಲ್ಲಿ ಹೋದರು? ತಮ್ಮ ಆಶ್ರಮ ಇಲ್ಲಿದೆ, ಬನ್ನಿ ಬನ್ನಿ ಬನ್ನಿ. ಮಹಾದ್ವಾರದವರೆಗೆ ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಒಳಗೆ ಬರುತ್ತಾ ಅಲ್ಲಲ್ಲಿ ಅಲ್ಲಲ್ಲಿ ಚದರಿ ಹೋದರು. ಏನೋ ಒಂದು ಯಕ್ಷಿಣಿ ಅಂತಿದೆ, ಏನೋ ಒಂದು ಇಂದ್ರಜಾಲದಂತಿದೆ. ಇವನೊಬ್ಬ ಕಿರೀಟ ಕುಂಡಲಗಳಿಂದ ಶೋಭಾಯಮಾನಾಗಿ ರತ್ನಖಚಿತವಾದಂತಹ ವಿಷ್ಟರದಲ್ಲಿ ಕುಳಿತು ಸೇವಕರನ್ನೆಲ್ಲ ತನ್ನ ಸೇವೆಗೆ ನಿಯೋಗಿಸಿಕೊಂಡು ನಾನು ಬಂದಾವಾಗ ಅಲ್ಲಿಂದಿಳಿದು ಬಂದು ಬರಬೇಕು ಮಹರ್ಷಿಗಳೇ, ಸಾಷ್ಟಾಂಗ ಪ್ರಣಾಮ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಒಂದು ವೇಳೆ ಇದೇ ಅವರ ಪುಣ್ಯಾಶ್ರಮವೋ ಏನು ನನ್ನನ್ನು ಕರ್ಕೊಂಡು ಬಂದವರು? ಅವರೇ ಹಾಗಿದ್ದ ಮೇಲೆ ಅವರ ಆಶ್ರಮ ಹೀಗಿದ್ದರೆ ಆಶ್ಚರ್ಯ ಏನೂ ಇಲ್ಲ. ಬಹುಶಃ ಅವರಿಗೆಲ್ಲ ಪರಮಗುರು ಏನೋ ಇವ. ಬಹುಶಃ ಈ ಆಶ್ರಮದ ಪರಮಗುರು, ಶ್ರೇಷ್ಠ ಗುರು. ಆದ ಕಾರಣ ಇಷ್ಟು ವಿನಯ. ಯಾಕೆ? ಯಾವನು ಸರ್ವಮತ ಸಮನ್ವಯ ಮಾಡಿ ಗುರುಪೀಠವನ್ನು ಏರ್ತಾನೋ ಅವನಿಗೆ ಕ್ರಿಮಿ ಕೀಟಾದಿಗಳು ಕೂಡ ತನ್ನ ಆತ್ಮದಂತೆ ಕಾಣಿಸ್ತಾವಂತೆ. ಹಾಗಾಗಿ ಅವ ಎಲ್ಲರಿಗೂ ನಮಸ್ಕರಿಸ್ತಾನೆ. ಇದ್ರೂ ಇರಬಹುದೋ ಏನು? ಅಯ್ಯ, ಬನ್ನಿ ಬನ್ನಿ, ಹೀಗೆ ಬನ್ನಿ. ಮಹನೀಯ, ಏನು? ನೀವೆಲ್ಲ ಬಹಳ ದೊಡ್ಡವರು. ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದವರು ಕೂಡ ಮಹಾ ಪುರುಷರು. ನೀನಂತೂ ಮಹಾಪುರುಷರಲ್ಲಿ ಶ್ರೇಷ್ಠನಿದ್ದಿ. ನಾನು ಎಲ್ಲಿಗೆ ಬಂದಿದ್ದೇನೆ? ಏನು ಕಥೆ ಇದು? ಮುನಿಪೋತ್ತಮರೇ, ಹಾ, ಬನ್ನಿ ಬನ್ನಿ. ಏರಿಸಿದ ಆಸನವೋ ಏರಿಸಿದ ಆಸನವನು ಭೂವರನು ಪೂಜಿಸಿದ ಋಷಿವರನನು ಭೂವರನು ಪೂಜಿಸಿದ ಋಷಿವರನು ಭೂವರನು ಪೂಜಿಸಿದ ಋಷಿವರನನು ಗರುಷ ನದಿ ಧನ್ಯನದ ಗರುಷ ನದಿ ಧನ್ಯನಾದೆ ನೀವೆಂಬ ಕರುಣೆಯಳು ಸೇರುವುದೊಂದೇ ನೀವೆಂಬ ಕರುಣೆಯಳು ಸೇರುವುದೊಂದೇ ನಿಮಗೆ ಉಚಿತವಾದ ಉನ್ನತ ಆಸನವನ್ನು ಸ್ವೀಕರಿಸಬೇಕು. ಆಗಲಿ, ಜೊತೆಗೆ ನಾನು ಮಾಡುವಂತಹ ಪೂಜೆಯನ್ನೂ ಸ್ವೀಕರಿಸಬೇಕು. ಸಾಗಲಿ. ನಿಮ್ಮ ಕರುಣೆಯಲ್ಲಿ ನಮ್ಮನ್ನೂ ಸೇರಿಸಿಕೊಳ್ಳಬೇಕು. ಹಾ, ನಮ್ಮ ಸರ್ವ ಅಪರಾಧಗಳನ್ನು ಕ್ಷಮಿಸಬೇಕು. ಅಪರಾಧ ಎಲ್ಲಿ ನಡೆಯಿತು? ಅಪರಾಧ ನನಗಿದೊಂದೂ ಅರ್ಥವಾಗೋದಿಲ್ಲ. ನಾನೀಗ ಅತ್ಯಂತ ವಿಶಿಷ್ಟವಾದಂತಹ ಒಂದು ಜಗದ್ಗುರು ಪೀಠದ ಬಳಿಗೆ ಬಂದಿದ್ದೇನೆ ಅಂತ ನನಗೆ ಅನ್ನಿಸ್ತದೆ. ಅದು ಮಾತ್ರ ಅಲ್ಲ, ಅದೋ 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 ಒಮ್ಮೆಲೆ ವಸಂತನ ಆಗಮ ಆದ ಹಾಗುಂಟಿಲ್ಲಿ. ಮಾತ್ರವಲ್ಲ, ಹಗಲೂ ಕೋಗಿಲೆಗಳು ಉಲೀತಾ ಇದ್ದಾವೆ. ಆಕಾಶದಲ್ಲಿ ಕವಿದಿದೆ ಮೋಡ, ಕೇಳಿಸುತ್ತಿದೆ ಗುಡುಗು, ತುಂತುರು ಮಳೆಹನಿ ಬೀಳ್ತಾ ಇದೆ.
ಭೂಮಿಯೇ ತಂಪಾಗುತ್ತಾ ಇದೆ. ನಾನು ಬರುವುದಕ್ಕೂ ನೀನು ಪ್ರಾರ್ಥಿಸುವುದಕ್ಕೂ, ಮೋಸ ಆಯಿತು ಕ್ಷಮಿಸಬೇಕು ಅನ್ನುವುದಕ್ಕೂ ಪರಸ್ಪರ ಸಂಬಂಧ ಏನು ಅಂತ ನನಗೆ ಅರ್ಥವಾಗೋದಿಲ್ಲ. ನಿಮ್ಮ ಆಗಮನಕ್ಕಾಗಿ ವಂಚನೆಯನ್ನೂ ನಾನು ಮಾಡಿದೆ. ನನ್ನ ಆಗಮನ ಹೌದು. ಯಾಕೆ ಬೇಕಾಯಿತು? ಈ ರಾಜ್ಯವೇ ಬರಗಾಲಕ್ಕೆ ಒಳಗಾಗಿತ್ತು. ಓಹೋ, ನಿಮ್ಮ ಪಾದಸ್ಪರ್ಶವಾದೊಡನೆ ಭೂಮಿಗೆಲ್ಲ ತಂಪಾಯಿತು, ಮಳೆಯೂ ಬಂತು. ಅಪರಾಧ ಏನೂ ಇಲ್ಲ. ನೀನು ಇಲ್ಲಿಯ ಮಹಾರಾಜನೇ ಇರಬೇಕು. ಹೌದು. ಯಾಕೆ ಬಂತು ಬರಗಾಲ ಗೊತ್ತಿಲ್ಲ. ದೈವಕೋಪವೋ ಪ್ರಕೃತಿಯ ವಿಕೋಪವೋ. ನಾನು ಬಂದದ್ದರಿಂದ ಊರು ತಂಪಾಯಿತು, ಜನರಿಗೆ ಆಹಾರದ ಭಾಗ್ಯ ಸಿದ್ಧಿಸಿತು, ಕ್ಷೋಭೆ ಇಲ್ಲದೇ ಆಯಿತು ಅಂತಾದರೆ ಕ್ಷಮಿಸುವುದಕ್ಕೇನೂ ಇಲ್ಲ. ನನಗೆ ನನ್ನ ತಂದೆ ಉಪದೇಶ ಮಾಡಿದ್ದಾರೆ, ಧ್ಯಾನಿಸಿ ಅನುಷ್ಠಾನ ಮಾಡಿ ಕೊನೆಗೆ ಹೀಗೆ ಹೇಳಬೇಕು ಮಗನೇ. ಹೇಗೆ? ಸುಭಿಕ್ಷೆ ಉಂಟಾಗಲಿ, ಆಮೇಲೆ ಕ್ಷೋಭೆ ಇಲ್ಲದೆ ಆಗಲಿ, ಪ್ರಕೃತಿ ತಂಪಾಗಿ ಬೆಳೆಯಲಿ, ಮಕ್ಕಳಿಲ್ಲದಿದ್ದವರಿಗೆ ಮಕ್ಕಳಾಗಲಿ, ದರಿದ್ರರಿಗೆ ಶ್ರೀಮಂತಿಗೆ ಬರಲಿ, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ 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 ಮಂತ್ರ. ನಾನು ಬಂದದ್ದರಿಂದ ನಿಮಗೆ ಅಷ್ಟು ಆಗಿದೆ ಅಂತ ಆದರೆ ನಾನು ಸಂತೋಷ ಪಡ್ತೇನೆ. ನಾನು ಇಷ್ಟಕ್ಕೆ ಅಂತ ಆದರೆ ನಾನಿನ್ನು ಹೋಗಿ ಬರಲೇ? ಮುನಿಪೋತ್ತಮರೇ, ಬೇಡಿಕೆಯೂ ಒಂದಿದೆ. ಏನದು? ನನ್ನ ದತ್ತಪುತ್ರಿ ಆದಂತಹ ಶಾಂತೆಯನ್ನು ನೀವು ಸ್ವೀಕರಿಸಿ ನಿಮ್ಮ ಸೇವೆಗಾಗಿ ಅವಳನ್ನು ಉಪಯೋಗಿಸಿಕೊಳ್ಳಬೇಕು. ಅಂದರೆ ಈ ಋಷ್ಯಶೃಂಗನು ಗೃಹಸ್ಥಾಶ್ರಮಿ ಆಗಬೇಕು. ಗೃಹಸ್ಥಾಶ್ರಮಿ ಆಗಬೇಕು, ಚಿಂತಿಲ್ಲ. ನೋಡೋಣ. ನಮ್ಮ ತಂದೆಯವರು ಗೃಹಸ್ಥಾಶ್ರಮಿಯಾಗಿ ನನ್ನನ್ನು ಪಡೆದದ್ದಲ್ಲ. ಧನ್ಯೋ ಗೃಹಸ್ಥಾಶ್ರಮ ಅಂತ ಕೇಳಿದ್ದೇನೆ. ನಾವು ಕೇವಲ ಬ್ರಹ್ಮಚರ್ಯದಿಂದ ವಾನಪ್ರಸ್ಥ ಸನ್ಯಾಸಕ್ಕೆ ಹೋದರೂ ಗಾರ್ಹಸ್ಥವನ್ನು ಉಳಿಯುತ್ತದೆ. ಅದನ್ನು ತಿರಸ್ಕರಿಸಿದರೆ ಅದೇ ನಮ್ಮನ್ನು ಹುಡುಕಿಕೊಂಡು ಬಾಧಿಸ್ತದೆ. ಆದ ಕಾರಣ ಗೃಹಸ್ಥಾಶ್ರಮವೂ ಕೂಡ ಬ್ರಹ್ಮಚರ್ಯಾದಿ ಗುಣಗಳನ್ನುಳ್ಳ ಒಂದು ತಪಸ್ಸೇ ಆಗಿ ಭವಿಸಲಿ ಎಂಬುದಕ್ಕಾಗಿ ಪ್ರಯೋಗಮತಿಯಾಗಿ ನಿಮ್ಮಲ್ಲಿ ಮನೆಯಳಿಯನಾಗಿ ಉಳಿಯುತ್ತೇನೆ. ಶಾಂತಿಯನ್ನೇ ನಾನು ಪಾಣಿಗ್ರಹಣ ಮಾಡಿದನೋ ಇಲ್ಲೋ. ಹಾಗಾದರೆ ಶಾಂತಿ ದೀಕ್ಷೆಯನ್ನು ಕೈಗೊಂಡ ನಾನು ಶಾಂತ ಪತಿಯಾಗಿ ಇಲ್ಲಿ ಇರ್ತೇನೆ. ಶುಭವಾಗಲಿ, ಸುಖವಾಗಲಿ. ಮಂಗಲಂ ಯದುಕುಲ ತಿಲಕ ಗೋಪಾಲಗೆ, ಮಂಗಲಂ ಮಾಧವ ಮಾಚನಿಗೆ, ಮಂಗಲಂ ಕೂರ್ಮಗೆ ವರಗೆ ಗೋಕುಲ ರಂಗ ಕಬೀರ ನೃಸಿಂಹನಿಗೆ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ